ತುಳುನಾಡಿನ ಸುಂದರ ಸಂಸ್ಕೃತಿ ಅಂತಂದ್ರೆ ಇಲ್ಲಿರುವಂತಹ ಈ ದೈವಾರಾಧನೆ. ಸೊ ಯಾವುದಾದ್ರೂ ಒಂದು ಕುಟುಂಬದಲ್ಲಿ ಅಥವಾ ಒಂದು ಗ್ರಾಮದಲ್ಲಿ ದೈವಾರಾಧನೆಯನ್ನ ಪದ್ಧತಿ ಪ್ರಕಾರ ಪ್ರತಿ ವರ್ಷ ನಡೆಸ್ಕೊಂಡು ಬಂದಿರ್ತಾರೆ. ಸೊ ಅದೇ ರೀತಿಯಾಗಿ ನಾನು ನಿಂತಿರುವಂತಹ ಜಾಗದಲ್ಲೂ ಕೂಡ ಒಂದು ಅದ್ಭುತವಾಗಿರುವ ಕೋಲವನ್ನು ನಾನು ಕಣ್ತುಂಬಿಕೊಂಡಿದ್ದೀನಿ. ಸೊ ಈ ಕೋಲದಲ್ಲಿ ವರ್ನಾರ ಪಂಜುರ್ಲಿಯ ದೈವ ನರ್ತಕರಾಗಿದ್ದು ನನ್ನ ಜೊತೆಗೆ ಇರುವಂತಹ ರುಕ್ಮಯ ನಲಕೆ ಕಲ್ಲಡ್ಕ ಸರ್ ಅವರು ಆ ನೃತ್ಯವನ್ನು ನೋಡ್ತಾ ಇದ್ರೆ, ಆ ದೈವ ನೃತ್ಯವನ್ನು ನೋಡ್ತಾ ಇದ್ರೆ ಪ್ರತಿಯೊಬ್ಬರು ಕೂಡ ನಾವು ಕಳೆದು ಹೋಗ್ಬಿಟ್ವಿ. ಆ್ಯಕ್ಚುಲಿ ಇಲ್ಲಿನ ಕೋಲ ಶುರುವಾಗಿದ್ದೇ ಈ ದೈವ ನರ್ತನೆಯಿಂದ. ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಆರೋಗ್ಯವಾಗಿದ್ದೀರಾ? ನಮಗೂ ಆರೋಗ್ಯ ಸಿಗ್ಲಿ ಅಂತ ಅಂದು ದಯವಿಟ್ಟು ಪ್ರೇರಿಸಿ ಆಶಿಸಿ. ಸತ್ಯ ಆರೋಗ್ಯವೇ ಮಹಾಭಾಗ್ಯ. ಹೌದು, ಅದನ್ನು ಉಳಿಸಿಕೊಳ್ಳುವುದು ನಮ್ಮ ಕರ್ತವ್ಯ. ನಮ್ಗೆ ಆಕ್ಚುಲಿ ನಂಬೋದಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ಆಗಿನ ಪಂಜುರ್ಲಿಯ ಅವತಾರಕ್ಕೂ ಈಗ ನಾನು ಮಾತಾಡಿಸ್ತಾ ಇರೋದಕ್ಕೂ ಇವರೇನಾ ನೀವು ಅಂತ ಅನ್ನಿಸ್ತಾ ಇದೆ. ಹೌದೌದೌದು, ದೈವ ಚಿತ್ತ, ಅದು ದೈವ ಚಿತ್ತ, ದೈವ ಕಾರಣಿಕೆ. ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ನಮಗೆ ಹೇಳಕ್ಕಾಗಲ್ಲ. ನಾವು ಮಾಡುವಂತ ದೈವದ ಅಧೀನವಾಗಿ ಇರ್ತೇವೆ. ಅದೆಲ್ಲ ದೈವ ಕೊಟ್ಟಂತ ಪ್ರೇರಣೆ. ನಾವು ಮಾಡುವಂತದ್ದು ಏನಿಲ್ಲ. ಆ ಪ್ರಯತ್ನ, ಆ ನಿಷ್ಠೆ, ನಿಯಮ ಇಷ್ಟು ಮಾತ್ರ ನಮ್ದು. ಪ್ರೇರಣೆ ಅದನ್ನು ಯಾವ ರೀತಿಯಾಗಿ ಮುಂದುವರಿಸುವುದು, ಯಾವ ಸಾನ್ನಿಧ್ಯದಲ್ಲಿ, ಯಾವ ಚೌಕಟ್ಟಿನಲ್ಲಿ, ಆಯಾಯ ಸಂಬಂಧಿಕವಾಗ ಅಂತ ಕೌಟುಂಬಿಕವಾಗಿರಲಿ, ರಾಜ್ಯ ವಿಭಾಗದಾಗಲಿ, ಆ ಜಾಗದ ಸಂಬಂಧವಾಗಿ ಆ ದೈವ ಅಲ್ಲಿಂದ ಆ ಪ್ರೇರಣಾರ್ಥಕವಾಗಿ 10 ಸಂವತ್ಸರ ಭಕ್ತಿಗೆ ಉಳಿಯುವಂಥ ಶಕ್ತಿ ಅದು. ಅಲ್ವಾ? ನಿಜಕ್ಕೂ ಅನಿಸ್ತಾ ಇದೆ. ಅಂದ್ರೆ ನನ್ನ ಜೊತೆಗೆ ನಿಂತ್ಕೊಂಡಿರುವಂತವ್ರು ದೈವ ನರ್ತಕರು, ಒಬ್ಬ ವ್ಯಕ್ತಿ ಅಂತ ನಾನು ಹೇಳ್ಬೋದು. ಆದ್ರೆ ಅಲ್ಲಿದ್ದಿದ್ದು ಮಾತ್ರ ಶಕ್ತಿ. ಖಂಡಿತವೇ ಅದನ್ನ ನೋಡಿದ್ದು ಮಾತ್ರ ನಾನು ಅಕ್ಷರಶಃ ಶಕ್ತಿ. ಸೊ ನನಗೆ ತಿಳಿಸ್ಕೊಡಿ ಸರ್, ಸೊ ಹೇಗಿರುತ್ತೆ ನಿಮ್ಮ ಜೀವನ ಶೈಲಿ? ಏನೆಲ್ಲ ಮಾಡ್ತೀರಿ? ಇನ್ವನಿ ಅಂದ್ರೆ ನಾವು ಅಂದ್ರೆ ಬಡವರು, ಪೂರ್ ಫ್ಯಾಮಿಲಿ. ಅಂದ್ರೆ ನಮ್ಮ ಮೂಲ ವೃತ್ತಿ ಅಂದರೆ ದೈವ ನರ್ತನ. ನಮ್ಮ ಅಜ್ಜ ಕೊಳಕೀರು ಮನೆತನ ಬೊಗ್ರ ನಲಿಕೆ ಅಂತ ನಮ್ಮ ಅಜ್ಜ. ಆ ಅಜ್ಜಿ ಕೊರಪೊಳ್ಳು ನಲಿಕೆ ಅಂತ. ಅವರ ಮಗ ಡೊಂಬೆಯ ನಲಿಕೆ ಮತ್ತು ಹೊನ್ನಮ್ಮ. ಆ ದಂಪತಿಗಳ ಪ್ರಥಮ ಪುತ್ರ ನಾನು, ರುಕ್ಮಯ ನಲಿಕೆ. ನನಗೆ 2 ಗಂಡು ಮಕ್ಕಳು, ಸನತ್ರಾಜಿ, ಭವಿತ್ರಾಜಿ, ಹೆಂಡತಿ ಸಂಧ್ಯಾ ಅಂತ. ಹಾಗೆ ಮುಂದಿನ ಕಾಲದಲ್ಲಿ ಏನಾಗ ನಾವು ಕೊಳಕೀರು ಮನೆತನದಲ್ಲಿ ದೈವ ನರ್ತಕ ಸೇವಾ ವಿಭಾಗದವರು. ಆ ಮೊಗರ್ನಾಡ ಸಾವಿರ ಸೀಮೆಯ 7 ಗುತ್ತಿಯು 1 ಚಾವಡಿ ಅಂತ ಅರ್ಥ. ಆ ಚಾವಡಿ ಅಂದರೆ ಕೊಳಕೀರು ಜನನ, ಕಾಂಪ್ರಬೈಲು, ಉಳ್ಳಾಲ್ತಿರಿಯ ಜನ್ಮಭೂಮಿ ಅಂತ. ಅಲ್ಲಿ ನರಸಿಂಹದೇವರು ಪ್ರಧಾನ ದೇವರು, ಮನೆ ದೇವರು ಅಂತ ಹೇಳ್ತಾರೆ. ಮತ್ತೆ ಜುಮಾದಿ ಬಂಟ, ಕಲ್ಲುಟ್ಟಿಕಲ್ ಕೂಡ, ರಕ್ತೇಶ್ವರಿ, ಮಮ್ಮಯಿ ಇಂಥ ಶಕ್ತಿಗಳು ಅಲ್ಲಿ ನನಗೆ ರಾಜ್ಯಂದಿವ ಕಲ್ಕುಡನ ಸೇವೆಯನ್ನು ಮಾಡ್ತಿದ್ದೇನೆ. ಮತ್ತು ಬ್ರಹ್ಮ ಬಿರ್ಮೇರ್ ಅಂತ ಹೇಳ್ತಾರೆ ತುಳುವಿನಲ್ಲಿ. ಆ ಬ್ರಹ್ಮನ ಆ ಮುಡಿಯನ್ನು ನನಗೆ ಹಿರಿಯವರು ಬಲಿವಾಲಿ ಕೊಟ್ಟಿದ್ದಾರೆ. ಅದರ ವೃತ್ತಿಯನ್ನು ಮಾಡ್ತಿದ್ದೇನೆ. ಆ ಗುತ್ತಿನವರು ನಮ್ಮ ಹಿರಿಯರಿಗೆ ಕುಂಬಳಿ ಅಂತ ಒಂದು 70 ಸೆಂಟ್ ಜಾಗ ಕೊಟ್ಟಿದ್ದಾರೆ ನಮ್ಮ ಮನೆಯಲ್ಲಿ. ಅದರಲ್ಲಿ 10 ಸೆಂಟ್ ಜಾಗ, ಒಂದು ಮುಡಿ ಅಂತ ಗದ್ದೆ. ಇದು ನಮ್ಮ ಜೀವನದ ಶೈಲಿ. ನಮಗೆ ಕೃಷಿ ಮಾಡುವುದಿಲ್ಲ, ಕೃಷಿಕರು ನಮಗೆ ಕೃಷಿ ಜೀವನ ಆಗುವುದಿಲ್ಲ. ಅಂದರೆ ಈ ಬೇಸಿಗೆ ಕಾಲದಲ್ಲಿ ನಿದ್ರೆಯನ್ನು ಬಿಟ್ಟು ನಮ್ಮ ಆರೋಗ್ಯವನ್ನು ದೈವ ನರ್ತನದ ಸೇವೆ ಮಾಡುವಾಗ, ಮಳೆಗಾಲದಲ್ಲಿ ನಮಗೆ ಮಳೆಯನ್ನಿಂದು ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಆ ಬೇಸಿಗೆ ಕಾಲದಲ್ಲಿ ದೈವ ಕಡ ಕೊಟ್ಟಂಥ ಪಡಿಯಕ್ಕಿ ಅಥವಾ ಯಾವುದಾದರಲ್ಲಿ ಸಿಗ್ತದಂಥ ಆ ವಿನಿಯೋಗಗಳು ವಸ್ತು ಉಂಟ, ಅದನ್ನು ನಾವು ಜೀವನ ಪಡೆಯೋಕ್ಕೆ ಉಪಯೋಗಿಸ್ಕೊಡ್ತೇವೆ. ಮನೆಯಲ್ಲಿ ಕೂಡ ಹಾಗೆ. ಅಲ್ಲ ಸರ್, ನೀವು ಇಡೀ ಜಗತ್ತಿಗೆ ಅಥವಾ ಇಡೀ ನಾಡಿನ ಜನರಿಗೆ ಯಾರೆಲ್ಲ ಈ ಸನ್ನಿಧಾನಕ್ಕೆ ಬರ್ತಾರೆ ಅವರೆಲ್ಲರಿಗೂ ಒಳ್ಳೇದಾಗುತ್ತೆ, ನಾನಿರ್ತೀನಿ,
ನಾನು ಅಭಯವಾಗಿರ್ತೀನಿ ನಿಮ್ ಜೊತೆ ಅಂತ ಹೇಳಿ ಅಭಯ ಕೊಡೋರು ನೀವು. ನಿಮ್ಮ ಜೀವನ ಶೈಲಿ ಬಗ್ಗೆ ನಾನು ತಿಳ್ಕೊಂಡಾಗ ನಿಜಕ್ಕೂ ಆಶ್ಚರ್ಯ ಆಗ್ತಾ ಇದೆ, ಹೀಗೂ ಉಂಟಾ ಅಂತ. ಹೌದೌದೌದು ಮೇಡಮ್. ಯಾಕೆಂದ್ರೆ ಬಡವರ ಹಾಗಂದ್ರೆ ಜನ ಸೇವೆಯೇ ಜನಾರ್ದನ ಸೇವೆ ಅಂತ ಹೇಳ್ತಾರೆ. ಹೌದು, ನಾವು ನಮ್ಮ ಹಿರಿಯರು ಮಲ್ಕೊಂಡ ನಾವು ಯಾವುದೇ ದುಶ್ಚಟಕ್ಕೆ ಅಥವಾ ದುರ್ಜನರ ಬೆಂಬಲಕ್ಕೆ ರಾಜಕೀಯ ಇದೆ, ಅದು ನಮ್ಮ ಒಳಗೆ. ಹಾಗಾಗಿ ಭಾಷೀಯವಾಗಿ ಯಾವ ರಾಜಕೀಯಕ್ಕೂ ಯಾವ ವಿಭಾಗಕ್ಕೂ ನಾವು ಸಂಬಂಧಪಟ್ಟವರಲ್ಲ, ಧಾರ್ಮಿಕತನಕ್ಕೆ ನಾವು ಒತ್ತುಕೊಳ್ಳುವವರು. ಎಲ್ಲರನ್ನು ಯಾವ ಧರ್ಮದವರಾಗಲಿ ಯಾವ ಮತದವರಾಗಲಿ ಅವರನ್ನು ಈ ಹಿಂದೂ ಸಂಸ್ಕೃತಿಯಲ್ಲಿ ದೈವಾರಾಧನೆ ಶ್ರೇಷ್ಠವಾದ ಕಲೆ. ಆ ದೈವದ ಕಲೆಯನ್ನು ಅದಕ್ಕೆ ಗಂಡು ಹೆಣ್ಣು ಬಡವ ಬಳ್ಳಿದ ಶ್ರೀಮಂತ ತಾರತಮ್ಯ ಇಲ್ಲದಂಥ ಆ ಒಂದು ನುಡಿಬಾಕಿಯನ್ನು ಕೊಡುವುದು, ಅವರಿಗೆ ಇಷ್ಟಾರ್ಥವನ್ನು ಸಿದ್ಧಿ ಮಾಡುವಂಥ ಆ ಸಂದರ್ಭ ದೈವದ ಆಶೀರ್ವಚನ ಇಷ್ಟೇ. ನಿಮ್ಮನ್ನು ಒಳ್ಳೇದು ಮಾಡ್ತೇನೆ, ನಿಮ್ಮನ್ನು ಆರೋಗ್ಯ ಮಾಡ್ತೇನೆ, ನಿಮ್ಮನ್ನು ಸರಿ ಮಾಡ್ತೇನೆ, ನನ್ನಲ್ಲಿ ಭಕ್ತಿ ಇಟ್ಟುಕೊಳ್ಳಿ ಅಂತ ಇಷ್ಟೇ ಪ್ರೇರಣೆ ಮಾಡುವುದು ವಿನಃ ಬೇರೆ ಶಬ್ದವನ್ನು ಭಾಷೆ ಅಂದರೆ ಸಂದರ್ಭದಲ್ಲಿ ಬೇರೆ ಬೇರೆ ಭಾಷೆಗಳಿವೆ, ಆ ಭಾಷೆಗಳನ್ನೆಲ್ಲ ಮಾತನಾಡಲಿಕ್ಕೆ ಆಗುವುದಿಲ್ಲ. ನಾನು ಎಂದರೆ SSLC ಕಲ್ತಿದ್ದೇನೆ, ಆದ್ದರಿಂದ ಕನ್ನಡ ಇಂಗ್ಲಿಷ್ ಕನ್ನಡಕ್ಕಿಂತ ಇನ್ನೇನ್ ಬೇಕು, ಹೌದು, ಕನ್ನಡ ರಾಜ್ಯದಲ್ಲಿ ಕನ್ನಡವನ್ನು ಮಾತನಾಡುವಂತ ಒಂದು ಹವ್ಯಾಸ. ತುಳುವಿನಲ್ಲಿ ಕೆಲವು ಶಬ್ದಗಳು ಕನ್ನಡಕ್ಕೆ ಮಾತಾಡ್ತಾರೆ, ಗ್ರಾಮ್ಯ ಭಾಷೆ ಅಂತ ಹೇಳ್ತಾರೆ. ಅದು ಅಚ್ಚ ತುಳು, ದೈವ ಮಾತನಾಡುವಂತಹ ನುಡಿ ಕಟ್ಟುಕೊಟ್ಟುವಂತಹ ಅಚ್ಚ ತುಳು, ಅದು ನಮಗೆ ಮಾತ್ರ ಸೀಮಿತವಾದದ್ದು. ಅದಕ್ಕೆ ಆ ಪುರತ ಗುತ್ತಿನವರು, ತಂದ್ರಿ ಅವರು ಮತ್ತು ಬಾರಿಕೆ ಅವರು, ಆ ಮನೆತರ ಸಂಬಂಧವರು, ಕುಟುಂಬದ ಯಜಮಾನ ಸ್ಥಾನದವರು ಅದನ್ನೆಲ್ಲ ಪೂರೈಸಿಕೊಂಡು ಬರ್ತಾರೆ. ನಾವು ರಾಜ್ಯ ದೈವಕ್ಕೆ ಕಟ್ಟುತ್ತೇವೆ, ನಂತರ ಮನೆತನದ ದೈವಕ್ಕೆ ಕಟ್ಟುತ್ತೇವೆ, ಜಾಗದ ದೈವಕ್ಕೆ ಕಟ್ಟುತ್ತೇವೆ. ನಾವು ಮಾಡದ ದೈವಗಳಿಲ್ಲ. ಅಂದರೆ ತುಳುನಾಡಿನಲ್ಲಿ ಪ್ರಥಮವಾದ ನಲಿಕೆ ಜನಾಂಗದವರು ಅಂತ ನಮ್ಮ ಹಿರಿಯರು ಹೇಳಿದ್ದಾರೆ. ಆ ವೃತ್ತಿ ಜೀವನವನ್ನು ನಾವು ಅಳವಡಿಸಿಕೊಂಡು ಈಗ ಅಂದರೆ ಸಂದರ್ಭದಲ್ಲಿ ಅವರು ಕೊಟ್ಟಂಥ ಆ ಉತ್ಪತ್ತಿ ಅಥವಾ ಅವರು ಕೊಟ್ಟಂಥ ನಮಗೆ ಆ ಧ್ಯೇಯ ಯಾವುದುಂಟ ಅದರಿಂದ ಸುಖಮಯವಾಗಿ ಜೀವನವನ್ನು ಕಲಿತೇವೆ. ನಿಜಕ್ಕೂ ತುಂಬಾನೇ ಖುಷಿ ಆಗುತ್ತೆ ನಿಮ್ಮ ಈ ಮಾತನ್ನ ಕೇಳಿ. ಯಾಕಂದ್ರೆ ಎಷ್ಟೆಷ್ಟೋ ಕೋಟಿಗಟ್ಟಲೆ ಆಸ್ತಿ ಇರುತ್ತೆ, ಹೆಂಗೆಂಗೋ ಇರ್ತಾರೆ, ಆದ್ರೂ ನೆಮ್ಮದಿ ಅನ್ನೋದು ಇರೋದಿಲ್ಲ. ಆದ್ರೆ ಇರೋ ಒಂದು ಸಣ್ಣ ಗೂಡಲ್ಲಿ ನೆಮ್ಮದಿಯಿಂದ ನಾವು ಸಂತೋಷದಿಂದ ಬದುಕ್ತಿದೀವಿ ಅಂತಿರಲ್ಲ, ನೀವೇ ನಿಜವಾದ ಶ್ರೀಮಂತರು ಅಂತ ನನಗೆ ಅನಿಸುತ್ತೆ. ಹೃದಯ ಶ್ರೀಮಂತರು, ತೃಪ್ತಿಯಲ್ಲೂ ಶ್ರೀಮಂತರು, ಆನಂದ ಸಂತೋಷದಲ್ಲೂ ಶ್ರೀಮಂತರು. ನನಗೆ ಒಂದ್ ಸ್ವಲ್ಪ ನೀವು ಮಾಹಿತಿ ಕೊಡೋದಾದ್ರೆ, ನೀವು ಪಂಜುರ್ಲಿ ನೃತ್ಯವನ್ನ ನೀವು ಇಲ್ಲಿ ಮಾಡಿದ್ರಿ, ಪಡಿಸಿದ್ರಿ, ಸೊ ಅದ್ರ ಬಗ್ಗೆ ತಿಳಿಸ್ಕೊಡೋದಾದ್ರೆ. ಅಂದರೆ ನಮ್ಮ ಹಿರಿಯವರು ನಮಗೆ ಎಂದರೆ ಈ ದೈವಾರಾಧನೆ ವಿಭಾಗದಲ್ಲಿ ಪಾಠಶಾಲೆಗಳು ಇಲ್ಲ. ನಮ್ಮ ಮನೆಯೇ ಪಾಠಶಾಲೆ, ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು. ಆ ಸಂದರ್ಭದಿಂದಾಗಿ ನಮ್ಮ ಹಿರಿಯರು ಕೊಟ್ಟಂತ ನಾವು ದೈವದ ಕಳ್ಳದಲ್ಲಿ ಹೋಗಿ ಅಲ್ಲಿ ಸಂಧಿ ಕಲಿಯೋದು, ನರ್ತನ ಕಲಿಯೋದು, ವೇಷಭೂಷಣ ಕಲಿಯೋದು ಎಲ್ಲ ಆ ದೈವದ ಕಳ್ಳದಲ್ಲಿ, ಮನೆಯಲ್ಲಿ ಮಾಡಲಿಕ್ಕಿಲ್ಲ. ಹಿಂದಿನವರು ಏನು ಮಾಡ್ತಿದ್ರು ಅಂದರೆ ಈ ಸಂಧಿಗಳನ್ನು ಮನೆಯಲ್ಲಿ ಹೇಳ್ತಿದ್ರು. ಆ ನಂತರ ದೈವದ ಕಲದಲ್ಲಿ ಸ್ವಲ್ಪ ಬೆಳವಣಿಗೆ ಬಂದ. ಅಂದರೆ ನಾವು ಸಕಲ ಕಲಾವಿದರು. ಯಾಕೆಂದರೆ ಶಾಲೆಯಲ್ಲಿ ಹೋಗುವಾಗಲೇ ನಾವು ಕೆಲವು ಛದ್ಮವೇಷಗಳನ್ನು, ನಾಟಕಗಳನ್ನು, ಯಕ್ಷಗಾನದಲ್ಲೂ ಕೂಡ
ಕಲ್ತಿದ್ದೀರಾ. ಮಾಡಿದ್ದೇನೆ. ಹಾಗೆ ಒಂದು ಆ ಕಲೆಯ ಅಭಿರುಚಿ ನಮಗೆ ಉಂಟು, ಅಭಿರುಚಿ ಉಂಟು. ತಾಳ ಲಯ ಈ ಸಂದರ್ಭವನ್ನು ಅವಲೋಚಿಸಿಕೊಂಡು ನಾವು ವಿನಿಯೋಗಿಸಿಕೊಂಡು ಹೋಗ್ತೇವೆ. ಆನಂತರ ವರ್ಣಾರ ದೈವ ಅಂದ್ರೆ ಪಂಜುರ್ಲಿಯಲ್ಲಿ ಹಲವಾರು ನಮೂನೆ ಪಂಜುರ್ಲಿಗಳು ಇವೆ. ಅದರಲ್ಲಿ ವರ್ಣಾರ ಪಂಜುರ್ಲಿ ಅದು ಸ್ವಲ್ಪ ಪ್ರಕೋತ್ಪದ ಬರುತ್ತೆ. ಬಲಿಷ್ಠ ದೈವ ಅಂದ್ರೆ ಅದರ ಮೂಲಕಟ್ಟು ಪದ್ಧತಿ ಪಂಜುರ್ಲು ಒಂದೇ. ಅದು ಮೂಲತಃವಾಗಿ ಪ್ರಕಟವಾದದ್ದು ಪಾರಿಂಗಿ ಚಾವಡಿ ಅಂತ ಹೇಳ್ತಾರೆ. ಅಲ್ಲಿ 7 ಮನೆತನದವರು ಇರ್ತಾರೆ. ಪಾರಿಂಗಿ ಬೋಡು, ನೇರಂಗಿ ಬೋಡು, ಉಮ್ಮಂದ ಬೋಡು, ಒರ್ನಾರ ಬೋಡು, ಕೊಕ್ಕಲ ಬೋಡು, ಕೂರ್ಯಾಲ ಬೋಡು, ಮಾಲಾಡಿ ಬೋಡು, ಮಚ್ಚನಂದ ಬೋಡು ಅಂತ ನಮ್ಮ ಹಿರಿಯರಂತ ಹೇಳಿದ್ದಾರೆ. ಆ 7 ಬೋಡಿನವರು ಒಂದು ಕಾಲದಲ್ಲಿ ಅವರಿಗೆ ಸ್ವಲ್ಪ ತುಂಬ ಆಸ್ತಿ ಇತ್ತು, ಗದ್ದೆ ಇತ್ತು. ಆ ಗದ್ದೆಯನ್ನು ಉಳುಮೆ ಮಾಡಲು ಅವರಿಗೆ ವ್ಯವಸ್ಥೆ ಇರಲಿಲ್ಲ, ಕೋಣ ಇರಲಿಲ್ಲ. ಆಗ ಆ ಬಲ್ಲಾಳರು ಹೇಳ್ತಾರೆ, ನಮಗೆ ಈ ರೀತಿಯ ಒಂದು ಗದ್ದೆಯನ್ನು ಉಳುಮೆ ಮಾಡುವಂಥ ಕೋಣ ಇಲ್ಲ, ಅದನ್ನು ತರಬೇಕು, ಎಲ್ಲಿ ಸಿಗ್ತೆ ಅಂತ ಹೇಳುವಾಗ ಅದಕ್ಕೆ ಬಂಗಾಡಿ ಸೀಮೆಯಲ್ಲಿ ಒಂದು ಬಂಚಟ್ಟಿ ತಿಮಾರ್ ಅಂತ ಒಂದು ಜಾಗ ಉಂಟು. ಅಲ್ಲಿ ಕೋಣಗಳ ವ್ಯಾಪಾರ ಇತ್ತು. ತುಳುನಾಡಿನಲ್ಲಿ 2 ಜಾಗದಲ್ಲಿ ಆಗ್ತಿತ್ತು ಕೋಣಗಳ ವ್ಯಾಪಾರ. ಘಟ್ಟದ ಮೇಲದಿಂದ ಬಂದು ಅವರು ಒಂದು ಬಂಗಾಡಿಯ ಬಜೆಂಟಿ ತಿಮಾರಿ, ಮತ್ತೊಂದು ಸುಬ್ರಹ್ಮಣ್ಯದ ಕುಲ್ಕೊಂಡ ಮಜಾಲ್ ಅಂತ ಅಲ್ಲಿಗೆ ಇವರು ಬಳ್ಳಾಕೊಳು ಏರು ತೆಗೆಯುವಂಥ ಸಂದರ್ಭವನ್ನು ಹೋಗ್ತಾರೆ. ಅಲ್ಲಿ ಕೋಣವನ್ನು ತೆಗುವಾಗ ಅದಕ್ಕೆ ಕ್ರಯ ಕಟ್ಟುವಂಥ ಒಂದು ಸಂದರ್ಭ ಇದೆ. ಅದೆಲ್ಲ ವರ್ಣನೆ ತುಂಬ ಉಂಟು. ಅವರು ಹೊರಡುವ ತಿಂದಾನೆ, ಅವರ ಸ್ನಾನ ಮಾಡೋದು, ಅವರ ದುತ್ತಾಯ್ತವಾಗೋದು, ಆನಂತರ ಅವರ ಮನೆಯಲ್ಲಿ ಆಳು ಇದ್ದಾರೆ, ಅವರಲ್ಲಿ ಅಡುಗೆ ಮಾಡ್ಲಿಕ್ಕೆ ಹೇಳುವುದು, ಊಟ ಮಾಡೋದು ಅಂತ ಒಂದು ತುಂಬ ವರ್ಣನೆಗಳು ಇರ್ತಾರೆ. ನಾನು ಶಾರ್ಟ್ ಕಟ್ ಹಾಕಿ ಸ್ವಲ್ಪ ಹೌದು ಸಂಕ್ಷಿಪ್ತವಾಗಿ ಹೇಳ್ತೇನೆ. ಅವರು ನಡ್ಕೊಂಡು ಹೋಗುವಾಗ ಅವರ ಒಂದು ಸಂದರ್ಭ ಉಂಟು. ಅವರ ಮನೆಯನ್ನು ಕಳೆದು ಮುಂದೆಲ್ಲ ಮನೆಯ ಎದುರು ಭಾಗದಲ್ಲಿ ಕಂಬಳದ ಕಟ್ಟಪುಣಿ ಅಂತ ಹೇಳ್ತಾರೆ. ಆ ಕಟ್ಟಪುಣಿಯಲ್ಲಿ ನಡೆದುಕೊಂಡು ಆ ಮಾರ್ಗವನ್ನು ಹೋಗಿ ಅವರು ಹೋಗೋದೆಲ್ಲಂದ್ರೆ ಮದ್ದಡ್ಕ ತಾವು ಕಳೀತಾರೆ. ಆ ನಂತರ ಕೆರೆ ಮೇಲ್ದಡ್ಡ ಅಂತ ಹೇಳ್ತಾರೆ. ಕೆರೆ ಮೇಲ್ದಡ್ಡ ಅಂತಾನೆ ಗುರುವಾಯಿನ ಕೆರೆ, ಅದಕ್ಕೆ ತುಳುವಿನಲ್ಲಿ ಹೇಳೋದು ಕೆರೆ ಮೇಲ್ದಡ್ಡ ಅಂತ ಹೇಳ್ತಾರೆ. ಕೆರೆ ಮೇಲ್ದಡ್ಡ ಬೋಳ್ತೆರೆ ಪೇಂಟೆ ಅಂತ ಹೇಳ್ತಾರೆ. ಬೆಳ್ತಂಗಡಿ ಪೇಟೆಯನ್ನು ಬೋಳ್ತೆರೆ ಪೇಟೆ ಅಂತ ಕರೀತಾರೆ. ಉಜಿರೆದ ತಾವು ಉಜಿರೆ ಮಾರಿಯಮ್ಮನ ದರ್ಶನವಾಗಿ ಕೀಲು ಬಂಗಾಡಿ ಕಳೆದುಕೊಂಡು ಕಿಲ್ಲೂರ ತಾರ ಅಂತ ಕಿಲ್ಲೂರಿನಲ್ಲಿ ಒಂದು ಅಡ್ಡ ಹೊಳೆ ಉಂಟು. ಅದನ್ನು ಕರೆದುಕೊಂಡು ಕೀಲು ಬಂಗಾಡಿ ಕಳೆದುಕೊಂಡು ಮೇಲು ಬಂಗಾಡಿಗೆ ಹೋಗುವಾಗ ಅಲ್ಲಿ ಅಂಗಡಿನ ಒಬ್ಬ ವ್ಯಾಪಾರಿ ಇರ್ತಾರೆ. ಅವರಲ್ಲಿ ಕೇಳ್ತಾರೆ, ಆಗ ನಿನ್ನೆಯ ವಾರ್ತೆ ಅಲ್ಲದೆ ಇವತ್ತು ಇನ್ನೆದ್ದು ಇಲ್ಲ, ಕೋಣಕಲ ವ್ಯವಸ್ಥೆ ನನಗೆ ತಿಳಿದಿಲ್ಲ ಅಂತ ಹೇಳ್ತಾನೆ. ಅಲ್ಲಿಂದ ಹೋಗುವಾಗ ಅವರಿಗೆ ಕೋಣಕಲ್ಲು ಕಾಣುತ್ತವೆ. ಕೋಣಕಲ್ಲನ್ನು ತಂಡವಾಗಿ ನೋಡ್ತಾರೆ. ತಂಗೆ ಕೋಣಗಳಲ್ಲಿ ಆಯ್ಕೆಯನ್ನು ಮಾಡ್ತಾರೆ. ಮುಂಚಿನ ದಿವಸ ಅದಕ್ಕೆ ಕಾಲ ಒಂದು ಸಂದರ್ಭ ಎಲ್ಲ ಇತ್ತು, ಇಂಥವೇ ಕೋಣವೇ ಆಗಬೇಕು ಅಂತ ಇತ್ತು. ಅದಕ್ಕೆ ಸಂಧಿಯಲ್ಲಿ ವರ್ಣನೆ ಕೊಟ್ಟಿದ್ದಾರೆ. ಕೊಕ್ಕೆ ಕೊಂಬು, ಬಂಜಿನಡ್ಡಿ ಮಂಗಾಲಿ, ಅಡ್ಡನಾಲೆದೆ, ಸೊತ್ತಿನ ಕೆಂಪೆ ಕೆಜ್ಜೆಡೆ, ಎರಡು ತಿಯ್ಯರಿ ಅಂತ ಹೇಳ್ತಾರೆ. ಅಂಥದ್ದು ಕೋಣವನ್ನು ಆಯ್ಕೆ ಮಾಡ್ತಾರೆ. ಆಯ್ಕೆ ಮಾಡಿ ಅದರ ಬೆಲೆ ಕೇಳ್ತಾರೆ ಮಾರಾಟಗಾರರಲ್ಲಿ. ಅವಾಗ ಹೇಳ್ತಾರೆ, ಅದರ ಈ ಮೂಗಿನ ತುದಿಯಿಂದ ಬಾಲದ ಕೊನೆಯ ತನಕ ಹಣ ಅಂದರೆ ಬಂಗಾರದ ಕಾಯಿನ್ ಅದನ್ನು ಇರಬೇಕು ಅಂತ ಹೇಳ್ತಾರೆ. ಇವರು ಕೊಂಡದ್ದು ಜಾಸ್ತಿ ಇಲ್ಲ, ಇವರಲ್ಲಿ ಸಾಕಾಗುವುದಿಲ್ಲ. ಇವರು ಚಿಂತೆ ಮಾಡ್ತಾರೆ, ಏನು ಮಾಡೋದು, ಕೊಡಬೇಕು, ಕೊಂಡು ಹೋಗುವಂತೆ ಬಂದಿದ್ದಾರೆ. ಹಾಗೂ ಇವರನ್ನು ತೆಗೆದಿದ್ದಾರೆ. ಹಣ ದೈವವನ್ನು ಚುತ್ತಿದ್ದಾರೆ. ಆಗ ದೈವ ಪುರುಷನ ಉರುವಾಗಿ, ಒಂದು ವ್ಯಕ್ತಿಯ ಉರುವಾಗಿ ಬರ್ತಾನೆ. ಬಂದು ಏನು ಬಲ್ಲಾರೆ, ನಿಮ್ಗೇನು ಚಿಂತೆ ಅಂತ ಕೇಳುವಾಗ ಅವರು ಹೇಳ್ತಾರೆ, ನಿನ್ನಲ್ಲಿ ಅಂತ ಹೇಳುದು ಅಂತ ಒಂದು ದೂಷಣೆ ಮಾಡ್ತಾರೆ. ಆಗ ಅವನು ಹೇಳ್ತಾನೆ, ನಾನು ನಟ್ಟಿ ಬೀಜಕನಂದ ಜೋಗಿ ಪುರುಷ ಆಗಿರ್ಬೋದು, ಕದಿರಿದ ಮಂಜುನಾಥ ದೇವರು ಹಾಗೆ ಭಿಕ್ಷೆ ಇಡ್ಲಿಲ್ಲ ಅಂತ ಕದಿರಿದ ಒಂದು ಮಂಜುನಾಥ ದೇವರ ಹೆಸರನ್ನು ಹೇಳ್ತಾನೆ. ಆಗ ಬಲ್ಲಾಳರಿಗೆ ಇವ ಒಂದು ಯುಗ ಪುರುಷ ಅಂತ ಗೊತ್ತಾಗ್ತದೆ. ಆಗ ಹೇಳ್ತಾರೆ, ಇಂಥ ನಾವು ಕೋಣವನ್ನು ಆಯ್ಕೆ ಮಾಡಿದ್ದೇವೆ, ಆ ಕೋಣಕ್ಕೆ ಕ್ರಾಯಕ್ಕೆ ನಮಗೆ ಸರಿಯಾಗಿ ಹೊಂದುವುದಿಲ್ಲ ಅಂತ. ಅದಕ್ಕೆ ಅವರಿಗೆ ಹೇಳ್ತಾನೆ, ನಾನು ಆ ಕೋಣವನ್ನು ತೆಗೆದುಕೊಡ್ತೇನೆ. ಕೋಣವನ್ನು ತೆಗೆದುಕೊಟ್ಟಾಗ ನಿಮ್ಮ ಮನೆಯಲ್ಲಿ ಆರಾಧಿಸುವಂಥ ಪಾರಿಂಗಿ ಚಾವಡಿಯಲ್ಲಿ ಆರಾಧಿಸುವಂಥ ಪಂಜುರ್ಲಿಗೆ ನೇಮ ಕೊಡಿ ಅಂತ ಹೇಳ್ತಾರೆ. ಅದು ಹೇಗೆ, ನೀವು ಹೋಗಿ ಅಂದ್ರೆ ಬಲರಾಡ್ ಅಂದ್ರೆ ನೇಮ ಅಂತಾರೆ. ನಾವು ಕೋಳ ಅಂತ ಶಬ್ದ ಗ್ರಾಮ್ಯ ಭಾಷೆ, ಈ ಕೋಳ ಅಂತ ಶಬ್ದ ನಮ್ಮ ತುಳುನಾಡಿನಲ್ಲಿ ಬಂದದ್ದಲ್ಲ. ಅದು ಉತ್ತರ ಭಾಗದಲ್ಲಿ ಉಡುಪಿ ಆ ವಿಭಾಗದಿಂದ ಬಂದದ್ದು. ಇಲ್ಲಿ ಯಾವ ದೈವಕ್ಕೂ ನಡುವುದು ನೇಮವೇ. ಹಾಗೆ ಕೋಳ ಅಂತ ಶಬ್ದ ಹೇಳಲಿಕ್ಕಿಲ್ಲ. ಯಾಕೆಂದ್ರೆ
ಆ ಕೋಲ ಅಂತ ಶಬ್ದ ಎರಡಕ್ಕೆ ಮಾತ್ರ ನಾವು ತಿಳಿದಂತ ಪ್ರಕಾರ ಎರಡು ಮಾತ್ರ ಕೋಲ. ಒಂದು ಸತ್ತವರಿಗೆ, ಅಂದ್ರೆ ಒಂದು ಗುತ್ತಿನ ಯಜಮಾನ ಸತ್ತಾರೆ, ಒಂದು ಕುಟುಂಬದ ಹಿರಿಯರು ಸತ್ತಾರೆ, ಆ ಗ್ರಾಮದ ಒಂದು ಉನ್ನತ ವ್ಯಕ್ತಿ ಸತ್ತಾರೆ, ಅವರ ದುಃಖ ಶೋಕವನ್ನು ಸೆಳೀಲಿಕ್ಕೆ ಒಂದು ವೇಷ ಮಾಡ್ಲಿಕ್ಕೆ ಉಂಟು. ಅದಕ್ಕೆ ಎರಡು ಬೈದ್ಯರ್ಲು, ಒಂದು ಕೊರಗ, ಒಂದು ಕುದುರೆ, ಅದು ದುಃಖ ಶೋಕವನ್ನು ಮರೆಯುವಂತ ಕೋಲ, ಸಾವು ಕೋಲ ಅಂತ ಹೇಳ್ತಾರೆ. ಸಾವುದ ಕೋಲ, ಏರು ಕೋಲ ಅಂತ ಹೇಳ್ತಾರೆ. ನಂತರ ತೆಂಕು ವಿಭಾಗದಲ್ಲಿ, ಅಂದರೆ ನಮ್ಮ ಕೇರಳ ಈ ವಿಭಾಗದಲ್ಲಿ ಕಾಲೆ ಕೋಲ ಅಂತ ಒಂದುಂಟು. ಅದಕ್ಕೆ ಈ ಭಯಾನಕ, ಯಾಕೆಂದ್ರೆ ಹೌದು, ಯಾಕೆಂದ್ರೆ ಕೆಲವು ದೃಶ್ಯಗಳನ್ನು ಕಂಡು ಅದೇ ಮಾನಸಿಕವಾಗಿ ಕೊರಗುತ್ತಾ ಅದು ಯಾವ ರೀತಿಯಲ್ಲಿ ಸರಿಯಾಗುವುದಿಲ್ಲ. ಮಾನಸಿಕ ಕಾಯಿಲೆ ವೈದ್ಯಕೀಯ ಸರಿಯಾಗುವುದಿಲ್ಲ, ಅವರ ಆರೋಗ್ಯ ಯಾವ ಚಿಕಿತ್ಸೆಗೆ ಫಲಿಸುವುದಿಲ್ಲ. ಅದಕ್ಕೆ ಹೌದೌದು, ಅಂತವರಿಗೆ ನಮ್ಮ ಜನಾಂಗದವರು ಒಂದು ಕ್ರಿಯೆ ಮಾಡುವಂತದ್ದು ಪಾಂಡಿತ್ಯದ ಧರ್ಮವೂ ಇದೆ, ಮಂತ್ರವಾದ ಮಾಡುವಂತದ್ದು ಕ್ರಿಯೆಯು ನಮ್ಮಲ್ಲಿ ಇದೆ. ಅಂತ ಒಂದು ವ್ಯಕ್ತಿಯನ್ನು ಆ ಕಾಳೆದ ಕೊಲ ಪಾಳೆಯ ಆ ಮುಖವನ್ನು ಸಿರಿಸಿಯನ್ನು ಕಟ್ಟಿ ಅವನನ್ನು ಮರಗೆ ಕಟ್ಟೆ ಹಾಕುವುದು. ಹೌದೌದೌದು ಹೌದೌದು. ಅಲ್ಲ ಇದಲ್ಲ 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 ಇದೇನಿದು ಅಂದ್ರೆ ಇದು ಕೇರಳ ಕಡೆದು ಅಂತ ಅನ್ಕೊಂಡೆ. ಹೌದೌದು, ಇದು ಉಳ್ಳಾಕುಳ ದೈವ ಅಂತ ಹೇಳ್ತಾರೆ, ರಾಜ್ಯನ ದೈವ ಅದು. ಹೌದು, ಉಳ್ಳಾಕುಳ ದೈವ ಕಿನ್ನಿಮಾನಿ ಪೂಮನಿ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಅಜಾನ್ ಕೂಗ್ತಾ ಇದ್ದಾರೆ, ಇಲ್ಲಿ ದೈವ ಇದೆ. ಅಜಾನ್ ಕತ್ತ, ಹೌದೌದು. ಆ ಸಂದರ್ಭದಲ್ಲಿ ಆ ಪ್ರಾಂತ್ಯಕ್ಕೆ ಸಂಬಂಧಪಟ್ಟದ್ದು, ಆ ಪ್ರಾಂತ್ಯಕ್ಕೆ ಸಂಬಂಧ. ಅಂದ್ರೆ ಇದು ಒಂದ್ ರೀತಿ ಭಾವೈಕ್ಯತೆಯನ್ನ ಭಾವೈಕ್ಯತೆ ಅಂತ ತೋರುವಂತ ರಾಜ್ಯ ಗಾಂಭೀರ್ಯ ಅಂತ ಒಂದು ಭಯಾನಕವಾದಂತ ಒಂದು ಶಕ್ತಿ ಅದು. ಅಲ್ಲಿ ಅದನ್ನು ಮಾಡಿ ಅದರ ಆ ಕ್ರಿಯೆಯನ್ನು ಮಾಡಿ ಅವನ ಶಾರೀರಿಕದ ಆ ಯಾವುದು ಅಂಟು ಉಂಟ ಆ ರೋಗ ರುಜಿನ ಅದು ಸರಿಯಾಗಿ ಹೋಗ್ತದೆ, ಅವನು ಮಾನಸಿಕವಾಗಿ ಸರಿಯಾಗ್ತಾನೆ. ಆ ವಿಕಾರವಾಗಿ ರೂಪವನ್ನು ಕಂಡು ಯಾವುದಕ್ಕೆ ಭಯವನ್ನು ಪಟ್ಟಿದ್ದಾನೋ ಆ ಭಯ ಸದೃಶವಾಗಿ ನಿಂತಾಗ ಇವನ ಭಯ ಓಡಿ ಹೋಗ್ತದೆ. ಒಂದೊಂದು ಕಾಯಿಲೆಗೆ ಅಥವಾ ಒಂದೊಂದು ಸಮಸ್ಯೆಗೆ ಒಂದೊಂದು ತರಹದ ನೇಮ ಇದೆ. ಕೋಳ ಅಂತ ಅದಕ್ಕೆ ಹೇಳುದು. ದೈವಗಳಿಗೆ ಆಗುವುದು ನೇಮವೇ. ಬಲಿ ಇಟ್ಟು ಮೇಲೆ ಅದಕ್ಕೆ ಬಳ್ಳೋಲಿ ಅಂತ ಹೇಳ್ತಾರೆ. ಬಳ್ಳೋಲಿ ಅಂದರೆ ಪೂರ್ವಾರ್ಜಿತವಾಗಿ ಈಗ ದೇವಸ್ಥಾನದಲ್ಲಿ ಕೊಡಿಯಿರುವುದು ಹಾಗೆ ಹೇಳ್ತಾರೆ, ಅಲ್ಲ, ಮೂಲತಃವಾಗಿ ಬಳ್ಳೋಲಿ ಕಟ್ಟುವುದು. ಒಂದು ತೆಂಗಿನ ಕಾಯಿಗೆ ಅದಕ್ಕೆ ಎಲೆ ಅಡಿಕೆ ಕಟ್ಟಿ ತೆಂಗಿನ ಸಿರಿಯನ್ನೇ ಅಲ್ಲಿ ಉಪಯೋಗವಂತ ವಸ್ತುವನ್ನೇ ಮೇಲೆ ಕಟ್ತಾರೆ, ಅದಕ್ಕೆ ಬಳ್ಳೋಲಿ ಅಂತ ಹೇಳ್ತಾರೆ. ಯಾಕೆಂದ್ರೆ ತುಳುನಾಡಿನಲ್ಲಿ ಭಾರಿ ಪ್ರಧಾನವಾದಂಥ ಶಕ್ತಿ ಅಂದರೆ ಭೂಮಿ ತೂಕನ ದೈವ ರಕ್ತೇಶ್ವರಿ ಅಂತ ಹೇಳ್ತಾರೆ. ಈ ರಕ್ತೇಶ್ವರಿಯನ್ನು ಆರಾಧಿಸಿಕೊಂಡು ಬಂದವರು ಬಾಳೋಲಿ ಅಂತ ದೈವ ವ್ಯಕ್ತಿ, ಬಳಂಗಾಗಿರು ಬಾಳೋಲಿ ಅಂತ ವ್ಯಕ್ತಿ ಇದ್ದಾರೆ. ಅವರ ಮನೆತನದವರು ಆರಾಧಿಕೊಂಡು ತುಳುನಾಡಿನಲ್ಲಿ ಆರಾಧಿಸಿಕೊಂತ ಗುರುಸ್ಥಾನಕ್ಕೆ ಕೊಡುವಂತ ಮರ್ಯಾದೆ ಅದು. ಅಂದರೆ ಅಲ್ಲಿ ಉಪಯೋಗವಂತಂದ ಒಂದು ತೆಂಗಿನಕಾಯಿ, ಎಲೆ ಅಡಿಕೆ, ತಿರಿ ಇದನ್ನು ಕಟ್ಟಿ ಬಾಲೋಲಿ ಕಟ್ತಾರೆ. ಈ ಬಾಲೋಲಿ ಕಟ್ಟಿ ಕೆಳಗೆ ಬಲಿಯನ್ನಿಟ್ಟಂತ ದೈವಗಳಿಗೆ ನೇಮವೇ, ಅವಕ್ಕೂ ಕೋಳ ಆಗುದಿಲ್ಲ ಅಂತ ನಮ್ಮ ಒಂದು ತಾತ್ಪರ್ಯ. ವರ್ತಾದಿ ಬಣ್ಣ ವರ್ತಾದಿ ಓದು ಕಾಲಾದಿ ಬಣ್ಣ ಕಾಲಾದಿ ಕಟ್ಟು ವರ್ತಾದು ಉತ್ಸವ ನಿನ್ನ ಸಂಸಾರದ ಕುಳು ಕೂಡು ಕುಟುಂಬ ವಂಚಿಕ ದಂತಿಗೆ ಪಾವುಪಡಿಸಲವಾದ ರಟ್ಟನ ಕಾಲದ ಸೇವೆಯನ್ನು ಮುಖಮೂರ್ತಿ ಇದು ಇತ್ಯಾದಿ ಕೇಂದ್ರ ಸೇವೆಯನ್ನು ಅನೇಕ ತರತಿ ಹೆಚ್ಚಿಗೆ ಮಿತ್ರನ ಮಾಡುವ ಕೊಡಲ ಮಿತ್ರ ಸ್ವಾಮಿಯನ್ನು ಚಿತ್ತನ್ನು ಮತ್ತಲ್ಲ ತೀರ್ಥಭೂಮಿ ತಾನ ಆದ್ರ ಮತ್ತಲ್ಲ ಮೂಜಿ ಗ್ರಾಮೋಡು ವಿಷ್ಣುಮೂರ್ತಿ ದೇವನ ಚಿತ್ತನ್ನು ಮತ್ತಲ್ಲ ಅರ್ಥ ಪ್ರಧಾನಿ ಬಂಟೇರಿನ ಚಿತ್ತನ್ನು ಮತ್ತಲ್ಲ ಸಚೋಡು ನಾಗದೇವರ ಚಿತ್ತನ್ನು ಮತ್ತಲ್ಲ ಸ್ವಾಮಿ ಕಟ್ಟ ಮಾಡಿದ ಚಿತ್ತನ್ನು ಮತ್ತ ಅಪ್ಪಮ್ಮನ ಚಿತ್ತನ್ನು ಮತ್ತಲ್ಲ ಗ್ರಾಮದ ಅಧಿಕಾರ ಮತ್ತಲ್ಲ ಪಕಲ್ಲು ಗುಲಿಗಳ ಚಿತ್ತನ್ನು ಮತ್ತಲ್ಲ ಕುಟುಂಬದ ಅಧಿಕಾರ ಮತ್ತ ಧರ್ಮದೇವತನ ಚಿತ್ತನ್ನು ಮತ್ತಲ್ಲ ಹಿರಿಯಾಕಲ ಪಾರಿವಾರನ ಒಡಿಯಾಕಲ ಮಾತು ಮತ್ತಲ್ಲ ಕೊಂಡೆಡು ಕೊರತೆತ್ತನ ಪೇರಡ ಸರಿಕೆ ಮತ್ತು ಕೂಡಿ ರಾಜ ಮಗನ ಕಾರನ್ನು ಸಾರವನ್ನು ಕೂಡು ಕುಟುಂಬ ಭಕ್ತರಿಗೆ ಸತ್ಯರ ಬಲೆದ ತೋಲ ತರ್ಮಾರವಾಗಿ ವರ್ಣಾರವಾಗಿ ನಿಲ್ಲಿಸ್ತಾ ಇಲ್ಲ. ಎಲ್ಲಿ ಸರಿ ಎಲ್ಲಿ ತಪ್ಪಂತ ನಾನು ವಿಮರ್ಶಕಲ್ಲ. ಅಂದ್ರೆ ನೀವೆಲ್ಲ ಹೇಗೆ ಅನುಸರಿಸ್ಕೊಂಡು ಬಂದಿದ್ದೀರೋ ಆ ರೀತಿಯಾಗಿ ಅದು ಸರಿ ಇದ್ದಿತ್ತು ಸರಿ ಅಂತ ನಾನು ಎಲ್ಲಿಗೆ ಒಪ್ಪುವುದಿಲ್ಲ. ನಮ್ಮ ನಾಡಿನಲ್ಲಿ ಹೀಗೆ ಹಾಗೆ ಅಂತೂ ಈ ವರ್ಣಾರ ದೈವವನ್ನು ಅದಕ್ಕೆ ಎರುವನ್ನು ಕೋಣವನ್ನು ತೆಗೆದುಕೊಂಡು ಬರ್ತಾರೆ. ಅಲ್ಲಿ ಒಂದು ಕಟ್ಟೆ ಸಿಗ್ತದೆ, ಹಲಸಿನ ಕಟ್ಟೆಯಲ್ಲಿ ಅವರು ಕೂತ್ಕೊಳ್ತಾರೆ. ಆಗ ಅವರಿಗೆ ಹಲಸಿನ ಹಣ್ಣು ಪರಿಮಳ ಬರ್ತದೆ. ಈ ಪರಿಮಳ ಬಂದಾಗ ಅಲ್ಲಿ ಒಬ್ಬ ವ್ಯಕ್ತಿ ಇರ್ತಾರೆ, ಅವರನ್ನು ಹೋಗಿ ಕೆಲಸದಾಳು ಅಲ್ಲಿ ಹೋಗಿ ಹಲಸಿನ ಹಣ್ಣು ತೆಗಿ ಅಂತ ಹೇಳ್ತಾರೆ ಮಧ್ಯಾಹ್ನದ ಹೊತ್ತು. ಆಗ ಅವನಿಗೆ ಹೋಗ್ತಿನಲ್ಲಿ ಅಲ್ಲಿ ಒಂದು ಕಾರ್ಣಿಕ ನೆಲೆಗ್ತದೆ. ಯಾಕೆಂದ್ರೆ ಅಲ್ಲಿ ಪೂರ್ವಜರು ಕಟ್ಟೋರಿ ಅಂತ ಕಟ್ತಾರೆ. ಕಟ್ಟೋರಿ ಅಂದರೆ ದೈವದ ಪ್ರಸಾದವನ್ನು ಕಟ್ಟುವುದು. ಅಂದ್ರೆ ಆ ದೈವದ ಪ್ರಸಾದವನ್ನು ನೋಡ್ತಾನೆ ಇವ. ನೋಡುವಾಗ ಈ ಹಣ್ಣನ್ನು ತೆಗಿಲಿಕ್ಕಾಗೋದಿಲ್ಲ, ದೈವದ ಪ್ರಸಾದ ಕಟ್ಟೋರಿ ಕಟ್ಟಿದ್ದಾರೆ ಅಂತ ಹೇಳ್ತಾರೆ. ಆಗ ಬಲ್ಲರು ಹೇಳ್ತಾರೆ ಅದಕ್ಕೂ ಎಂಥದ್ದು ಕಾಯಿ ಹಣ್ಣಿಗೆ ಮಾತ್ರ,
ಹಣ್ಣಾದ ಹಣ್ಣಿಗೆ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಆ ಹಣ್ಣನ್ನು ತೆಗಿತಾರೆ, ಅದರ ಅದನ್ನು ತಂದು ತಿನ್ನುತ್ತಾರೆ. ಅದರ ಯಾವುದು ಪುಲ್ಲು ರಚೆ ಅಂತ ಹೇಳ್ತಾರೆ, ಅದನ್ನು ತ್ಯಾಜ್ಯವನ್ನು ಈ ಕೋಣಗಲ್ಲಿ ಹಾಕ್ತಾರೆ. ಕೋಣಗಲಿ ಆಗುವಾಗ ಅದು ಏನೋ ಒಂದು ದಿಗ್ಭ್ರಮೆ ಆಗ್ತದೆ, ಅದು ಹಿಡಿತಕ್ಕೆ ಸಿಗುವುದಿಲ್ಲ. ನಮ್ಮ ತುಳುವಿನಲ್ಲಿ ಕಾರ್ಯೆತ್ತಿನೆರಲು ಕಬಳಿಯಾಯಿ, ಕಬಳೆತ್ತಿನಲ್ಲಿ ಕಾರ್ಯಾಯಿ ಅಂತ ಒಂದು ಶಬ್ದ ಅಲ್ವಂತ, ಮಂಕ ಮರಲೆ ಕಟ್ಟಿ ಇರಲು ಅಂತ ಹೇಳ್ತಾರೆ. ಅದನ್ನು ಇದು ಏನು ಈಗಾದದ್ದು ಅಂತ ಕೇಳುವಾಗ ಅದು ಮಧ್ಯಾಹ್ನದ ಹೊತ್ತು ಬಿಸಿಲಿನ ಗಾಢ, ಆ ಬಿಸಿಲಿನ ಗಾಢಕ್ಕೆ ಹಾಗೆ ಆಗಿರ್ಬೋದು ಅಂತ ಕೇಳ್ಕೊಂಡು ಆ ಕೋಣವನ್ನು ಬಾಮಿಸಿ ಈ ಪಾರಿಂಗಿ ಚಾವಡಿಗೆ ತರ್ತಾರೆ. ತಂದು ಅವರು ಹೊಸತು ಅದಕ್ಕೆ ಕೊಟ್ಟೆಯನ್ನು ಕಟ್ತಾರೆ. ಆ ಹೊಸ ಕೊಟ್ಟೆಯಲ್ಲಿ ಅದನ್ನು ಕಟ್ಟಿ ಅದಕ್ಕೆ ಅಕ್ಕಚ್ಚು ಹುಲ್ಲು ಇದನ್ನು ಹಾಕುವಾಗ ಇವರಿಗೆ ಆ ಬಲ್ಲಾಳರಿಗೆ ಅವರಿಗೆ ಭೋಜನದ ವ್ಯವಸ್ಥೆ ಅಂದರೆ ಸೂರ್ಯದ ಅಸ್ತದ ನಂತರ ಇಲ್ಲ, ಸೂರ್ಯ ಉದಯದ ಮೊದಲೇ ಆಗಬೇಕು. ಸೂರ್ಯ ಅಸ್ತಕ್ಕೆ ಆಗಿ ಅವರ ಅನ್ನದಾನ ಅನ್ನಾಜನ ಯಾವುದು ಮುಟ್ಲಿಕ್ಕಿಲ್ಲ. ಅವರು ಪೋಸ ಕರಿಪಾರೆ ಅಂದರೆ ಪೋಸ ಅಂದರೆ ಅವರ ಭೋಜನವನ್ನು ಮಾಡ್ಲಿಕ್ಕೆ ಹೋಗ್ತಾರೆ. ಆಗ ಈ ಕೋಣಗಳು ಮಾಯ ಆಗ್ತದೆ, ಮಾಯ ಆಗ್ತದೆ. ನೋಡ್ಲಿಕ್ಕೆ ಬರ್ತಾರೆ, ಪಾರಿಂಗಿ ಚವಡಿಗೆ ಕೋಣ ತಂದಿದ್ದಾರೆ, ಊರಿನವರೆಲ್ಲ ಏನು ಗೊತ್ತಿನವರು ಬರ್ತಾರೆ, ಕೋಣಗಲ್ಲಿ ಇರುವುದಿಲ್ಲ. ಅದನ್ನು ಹುಡುಕುತ್ತಾರೆ, ಎಲ್ಲಿಯೂ ಹೋಗೋದಿಲ್ಲ. ಹೋದ ಅದರ ಗುರುತು ಅಂದರೆ ಪಜ್ಜಬಾಡು, ಪೋಯಿನ ಪಜ್ಜಬಾಡಿದ್ದಿ ಬತ್ತನ ಕುಲಬಾಡಿದ್ದಿ ಅಂತ ಹೇಳ್ತಾರೆ, ವರ್ಣನೆ ಹಾಗೆ ಅಂದರೆ ಯಾವುದೇ ಸುಳಿವಿಲ್ಲ ಅಂತ. ಆಗ ಏನು ನೋಡುವಾಗ ಇದನ್ನು ಆಗ ಪ್ರಶ್ನೆ ಚಿಂತನೆ ಮಾಡೋದು. ಪ್ರಶ್ನೆ ಚಿಂತನೆ ಮಾಡುವಾಗ ಯಾರು ಇದ್ದಾರೆ ಅಂತ ಬಂಗಡಿಯಲ್ಲಿದ್ದಾನೆ ಮಟ್ಟಿ ಬೀರು ಬಲ್ಯ ಅಂತ ಅವರನ್ನು ಕರೀತಾರೆ. ಅವರಿಗೆ ಬೇಕಾದಂಥ ಆವ್ಯಕ್ತಿಯನ್ನು ಕೊಡ್ತಾರೆ, ಪ್ರಶ್ನೆ ಚಿಂತನೆ ಮಾಡ್ತಾರೆ. ಪ್ರಶ್ನೆ ಚಿಂತನೆ ಮಾಡುವಾಗ ಅವರು ಹೇಳ್ತಾರೆ, ಮೊದಲಿನಿಂದ ನೀವು ಏನು ತಪ್ಪಿದ್ದೀರಿ. ಆಗ ಇನ್ನು ಕೋಣವನ್ನು ತರುವಾಗ ಅಲ್ಲೊಂದು ವ್ಯಕ್ತಿಗೆ ಹೇಳಿದ್ದಾನೆ, ಆ ದೈವಕ್ಕೆ ನೇಮ ಕೊಡಬೇಕಂತ ಹೇಳಿದ್ದಾನೆ ಅಂತ. ಅದನ್ನು ಕೊಡದೇ ಇರುವುದೇ ತಪ್ಪು ಅಂತ ಹೇಳ್ತಾನೆ. ಹಾಗಾದರೆ ನೇಮ ಕೊಡುವುದು ಅದಕ್ಕೆ ಸಾಹಿತಿ ಆಗಬೇಕಲ್ಲ, ಅದನ್ನು ಚಿಂತನೆ ನೀವು ಹೇಳಬೇಕು ಅಂತ ಹೇಳ್ತಾರೆ. ಅದಕ್ಕೆ ಅವನು ಚಿಂತನೆಯಲ್ಲಿ ಹೇಳ್ತಾನೆ, ಕಿಲೆಪನ ಕೋರಿ ನರಪನ ತಾರಾಯಿ ರಾಜನ ಬಜಿಲು ಪೂಬಾರ ಪಣದು ಅಂದರೆ ಅಡಿಯಂಗನ ಕೆತ್ತವಡು ಮೇಲರ ಪಣಿತೆಂಪ ಪಾಡವಾಡು ಏಳು ಬೂರ್ದ ಬಲ್ಲಕ್ಕಲು ಏಳು ಕಂಬ ಪಾಡೋಡು ಏಳು ಬಗತ್ತ ಕಂಬದಟ್ಟಿ ಏಳು ತನೆ ಬಚ್ಚಿರೆಡಿ ಪನ್ನಿದಂಪ ಎರಡು ಪಿಂಗರಡಿ ಗಿರಿಕ ಕಟ್ಟೋಡು ಬೆಲ್ಲೋಡು ದಿಕ್ಕಡ ಬಾರಡು 14 ಕೈತ ಕೊಪ್ಪಡಿಗಡೆ ದೈವೋಡು ಚರುವ ಎರಡು ಹತ್ತರೋಡು ತರುವ ಮತ್ತರ ಮೇಲೆ ನೇಮ ಕೊರೋಡು ಅಂತ ಹೇಳ್ತಾರೆ. ಹಾಗೆ ಅದಕ್ಕೆ ನೇಮ ಕಟ್ಟಲಿಕ್ಕೆ ಯಾರು ಇದ್ದಾರೆ ಅಂತ ಹೇಳುವಾಗ ಒಚ್ಚೆತ್ತನೇ ಒಚ್ಚ ಅಂದರೆ ಬಂಗಾಡಿಯ ಸಮೀಪ ಅಲ್ಲಿ ಬಂಗಾಡಿ ಗೋಪಾಲ ಅಂತ ಅವರು ನಮ್ಮ ಪೂರ್ವಜರು ಆತವರನ್ನು ಕರೀತಾರೆ. ಆ ಜನಾಂಗದವರು ನಲಿಕೆ ಸಮಾಜದವರನ್ನು ಕರೀತಾರೆ. ಅವರಿಗೆ ಹೇಳ್ತಾರೆ, ನಾನು ನೇಮ ಕಟ್ತೇನೆ ಹೌದು, ಆದರೆ ನನಗೆ ಅದರ ಈ ಸಂಧಿ ಪಾರದಾನ ನನಗೆ ಹೇಳಲಿಕ್ಕೆ ಆಗೋದಿಲ್ಲ ಅಂತ. ಅದಕ್ಕೆ ಈ ಬಲ್ಲಾಳರು ಹೇಳ್ತಾರೆ, ನಾನು ತಂದಂಥ ಈ ಕೋಣವನ್ನು ತಂದಂಥ ಹಾದಿಯನ್ನು ಹೇಳ್ತೇನೆ, ಅದನ್ನೇ ಸಂಧಿ ರೂಪದಲ್ಲಿ ನೀನು ಹೇಳು ಅಂತ ಹೇಳ್ತಾರೆ. ಆ ಸಂಧಿ ನಾನು ಹೇಳ್ತೇನೆ, ನನಗೆ ಅಣಿ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತೇನೆ, ದೈವಕ್ಕೆ ಅಣಿ ಆಗ್ಬೇಕು. ಹಾಗಾದ್ರೆ ಹೇಳ್ತಾರೆ, ಕುಕ್ಕಲದ ಚಾವಡಿ ಅಂತ ಹೇಳ್ತಾನು. ಕುಕ್ಕಲ ಚಾವಡಿ ಅಂದರೆ ಅದು ರಾಜ್ಯ ಮನೆತನದ ಚಾವಡಿ, ಅದರ ದ್ವಾರ ಇದೆ, ಅದು ಅಣಿ ಆಕಾರದಲ್ಲಿದೆ. ಅಲ್ಲಿ ಬರೆದಿದೆ ಕುಕ್ಕಲ ಚಾವಡಿ ಅಂತ ಅಕ್ಷರದಲ್ಲಿ ಬರೆದಿದೆ. ಅಲ್ಲಿಂದ ಬಂದಿದ್ದದು ಅಣಿ ಆ ದೈವಕ್ಕೆ ವರ್ಣಾರ ವಂಜನಿಗೆ ಹಾಗೆ ಉಂಟು. ಬೇರೆ ದೈವಗಳಿಗೆ ಬೇರೆ ಬೇರೆ ಉಂಟು. ಕುಕ್ಕಳದ ಚಾವಡಿ ಗೋಡೆದ ಅಚ್ಚರ ಚೂಲ ತಿರಿತಾನಿ ಮಲ್ಪಲ ಅಂತ ಹೇಳ್ತಾರೆ. ಆಗ ಹೇಳ್ತಾನೆ, ಅದಕ್ಕೆ ರೂಪರೇಖೆ ಕೊಡ್ಬೇಕಲ್ಲ, ಮೊಗ್ಗ ಆಗ್ಬೇಕಲ್ಲ ಅಂತ. ಅದಕ್ಕೆ ಹೇಳ್ತಾರೆ, ನಮ್ಮ ದೈವ ಚಾವಡಿಯಲ್ಲಿ ಪಂಜಿರ್ಲಿ ದೈವವನ್ನು ನಂಬುತ್ತೇವೆ. ಆ ಪಂಜಿರ್ಲಿಗೆ ಹಂದಿಯ ಪಾಪೆ ವಾಹನ, ಅದರ ಮೂರ್ತಿ ಉಂಟು. ಆ ಮೂರ್ತಿಯ ಮುಖವನ್ನು ನೋಡು, ಅದೇ ಹಾಲೆ ಕಂಗಿನ ಹಾಲೆದು ಅಂಥದ್ದು ಮುಖವಡ ಮಾಡು ಅಂತ ಹೇಳ್ತಾರೆ. ಪಾಲದ ಮುಖ ಪರಿಫಲ ಅಂತ ಹೇಳ್ತಾರೆ. ಹಾಗೆ ಒಂದು ಮಂಗಳವಾರ ಅಂದರೆ ಈ ತುಳುರ ಕಟ್ಟಿನಲ್ಲಿ ಮಂಗಳವಾರ ದಿವಸ ಸಿಂಹ ರಾಶಿ ಬಂದರೆ ಅದು ಬಹಳ ಒಳ್ಳೆಯದು ಅಂತ ಒಂದು ತುಳುವರ ಪದ್ಧತಿ. ಅಂಗಡಿಯವರು ಸಿಂಗಂದ ರಾಶಿ ಅಂತ, ಅದು ಗ್ರಾಮ್ಯ ಭಾಷೆ ಸಿಂಗ ಅಂತ, ಸಿಂಹ ಈ ತತ್ವ ಆ ರೀತಿಯಲ್ಲಿ ಬರ್ತದೆ. ಹಾಗೆ ಆ ಸಿಂಗವನ್ನು ಮಾಡ್ತಾರೆ. ಆ ದಿವಸದಲ್ಲಿ ಇವರು ನೇಮ ಕಟ್ತಾರೆ. ನೇಮಕ್ಕೆ ಬೇಕಾದ ಪಡಿ ಅಕ್ಕಿ, ಅದಕ್ಕೆ ಶುದ್ಧತೆಯನ್ನು ಬೇಕು, ಅಲ್ಲಿ ಅವರು ಮಳಿಗೆ ಬೇಕು. ಮೊದಲು ಎಲ್ಲ ಹಾಗೆ ಇತ್ತು, ಈಗೆಲ್ಲ ಅದು ಇಲ್ಲ. ರಾಜ್ಯದ ದಿವಗಳಿಗೆ ಕೆಲವು ಕಡೆಯಲ್ಲಿ ಉಂಟು.
ಪಡಿಯಕ್ಕೆ ಆದ ಮೇಲೆ ಈ ಕಟ್ಟುವವನು ಅಲ್ಲಿ ಚಾಕರಿ ವರ್ಗದವರು ಬೇರೆಯವರ ಮನೆಯಲ್ಲಿ ಹೋಗಿ ತಿನ್ಲಿಕ್ಕಿಲ್ಲ, ಅಲ್ಲಿಯೇ ಅವರು ನಿಲ್ಬೇಕು. ಇದು ಹಸಿ ತೆಂಗಿನ ಮಡಲಿನಲ್ಲಿ ಮಲಗಬೇಕು. ಅವರು ಯಾವುದೇ ಮಿತ ಆಹಾರವನ್ನು ತೆಗೆದು, ಯಾಕೆಂದ್ರೆ ಅವರ ಶರೀರವನ್ನು ಕಂಟ್ರೋಲ್ ಮಾಡಬೇಕು. ಕಂಟ್ರೋಲ್ ಮಾಡಬೇಕು ಇವತ್ತಿನ ದಿನಕ್ಕೆ. ದಿನಚರಿ ನಾವು ತಿನ್ನುವಾಗ ಯಾಕೆ ನಾವು ಫಲಾರವೇ ಯಾಕೆ ಮಾಡಬೇಕು ಅಂದ್ರೆ ನಾವು ಫುಡ್ ಕಂಟ್ರೋಲ್ ಮಾಡಬೇಕು. ಇಲ್ಲದ್ರೆ ಇಡೀ ಶರೀರಕ್ಕೆ 48 ಕಟ್ಟಾಗ್ತೇವೆ. ಅದು ಒಂದು ಕಟ್ಟ ಇಟ್ಟಿದ್ರೆ ಆಗೋದಿಲ್ಲ, ದೈವ ಅದು ಪೂರ್ಣ ಆಗೋದಿಲ್ಲ. ಹಾಗಾದ್ರೆ ಕಟ್ಟಬೇಕು, ಅದನ್ನು ನಾವು ಸಹಿಸ್ಕೊಳ್ಬೇಕು. ದೈವ ಶಕ್ತಿ ಇದ್ರೂ ಶರೀರ ನಮ್ದು ಕಟ್ ಹಾಕ್ತಿವಿ ಅಂದ್ರೆ ಕಂಟ್ರೋಲ್ ಮಾಡ್ಬೇಕು. ಈಗ 48 ಕಟ್ಟ ಆಭರಣ ಕಟ್ಟಬೇಕು, ತಲೆಯಿಂದ ಅಡಿಯಿಂದ ಮುಡಿವರೆಗೆ ಅಂತ. ಅಂದ ಮುಡಿ ಅಂದ್ರೆ ಕೂದಲು ಇಲ್ಲಿವರೆಗೆ ಕಟ್ಟುವುದು, ದೈವ ಕಟ್ಟುವುದು ಅಂತ ಹೇಳ್ತಾರೆ. ಆ 48 ಕಟ್ಟವನ್ನ ಹಾಕ್ಲಿಕ್ಕೆ ಉಂಟು. ಕಾಲಿಗೆ, ಕೈಗೆ, ತಲೆಗೆ ಎಲ್ಲ ಅದನ್ನ ಹೇಳುವಾಗ ನಮ್ಮ ರಕ್ತ ಚಲನ ಒಂದು ಕಂಟ್ರೋಲ್ ಸರಿಯಾಗಿ ಚಲಿಸುವುದಿಲ್ಲ. ಅದನ್ನು ಮಾಡಬೇಕಾದ್ರೆ ಅದು ದೈವಶಕ್ತಿ. ಅಷ್ಟು ಚಲನವನ್ನ, ರಕ್ತ ಚಲನವನ್ನ ಇಲ್ಲದಿದ್ರು ಅವ ವ್ಯಕ್ತಿ ಅಷ್ಟು ಕಾಲ ಬದುಕುತ್ತಾನೆ, ಅವನ ಚಲನವನ್ನ ನರ್ತನ ಮಾಡ್ತಾನೆ, ದರ್ಶನ ಮಾಡ್ತಾನೆ, ನುಡಿ ಕೊಡ್ತಾನೆ ಅಂತ ಹೇಳೋದ್ರೊಳಗೆ ಅದೇ ದೈವಶಕ್ತಿ ಅಂತ ಹೇಳುದು. ಆ ದೈವಶಕ್ತಿ ನಾವು ಮಾಡುವಂತ ನಿಷ್ಠೆ. ಆ ದೈವಶಕ್ತಿಯನ್ನು ಮಾಡ್ತಾನೆ, ಸತ್ಯದ ನುಡಿಯನ್ನು ಕೊಡ್ತಾನೆ. ಅಲ್ಲಿ ನೇಮ, ಅಲ್ಲಿ ಏನಾಗ್ತದೆ ಅಂದ್ರೆ ನೇಮ ಕಟ್ಟುವಾಗ ಫಲಿಮಗ ಅಂದರೆ ಅಕ್ಕನ ಮಗ ನರ್ಸಿಂಗ ಮಕ್ಕ ಅಲ್ಲ ಅಂತ ಹೇಳ್ತಾರೆ. ತಂಗಿಯ ಮಗ ವರ್ಣರ ವೈದ್ಯ ಅಂತ ಹೇಳ್ತಾರೆ. ಅವರಿಗೆ ಸ್ವಲ್ಪ ಪುಡಯದ ಪಿರುಪವು ಕಾಂಟದಿಂದಿಗಿ ಅಂತ ಹೇಳ್ತಾರೆ. ಗೌರವದಲ್ಲಿ ಅಂದ್ರೆ ಪುಡಯದ ಪುರುಪ ಅಂದ್ರೆ ಒಂದು ಸಂದರ್ಭ ಕೊಡಿ ಎಲೆಯಲ್ಲಿ ಪಿಂಗಾರದ ಪುರುಪವನ್ನು ಒಂದು ಗೌರವ ಸಂಕೇತವಾಗಿ ಕೊಡುವುದು. ಅಲ್ಲಿ ಎಲ್ಲರೂ ಹಿಡಿಲಿಕ್ಕಿಲ್ಲ. ಆಯಾ ವರ್ಗದವರು, ಒಂದು ತಂತ್ರಿ ವರ್ಗದವರು, ಗುತ್ತಿನ ಮನೆತನದವರು, ಆ ದೈವ ಚಾಕ್ರಿಯಲ್ಲಿ ಉನ್ನತ ಇಲ್ಲದವರಿಗೆ ಮಾತ್ರ ಕೊಡಿಯ ಪ್ರಸಾದ ಹುರುಪ ಕೊಡುವುದು ಅಂತ ಹೇಳ್ತಾರೆ. ಬಾರಿ ಬೇರೆಯವರಿಗೆ ಕೊಡ್ಲಿಕ್ಕೆಲ್ಲ. ಅದರಲ್ಲಿ ವ್ಯತ್ಯಾಸ ಆಗ್ತದೆ. ನನ್ ಕೊಡ್ಬೇಕು ಅಂತ ವ್ಯತ್ಯಾಸ ಅಲ್ಲಿ ಗಲಾಟೆ ಆಗ್ತದೆ. ಆ ಗಲಾಟೆ ಆಗುವಾಗ ಇವ ದೈವ ಹೇಳ್ತಾನೆ, ನಾನು ಹೇಳಿದಾಗೆ ಕೇಳಿದ್ರೆ ನಿಮ್ಮ ನಾಡನ್ನು ಬೆಳಗ್ತೇನೆ, ಇತರ ನಾಡನ್ನು ಅಲಿಸ್ತೇನೆ. ನಾನು ಹೇಳದ ಕೇಳದಿದ್ದರೆ ನಿಮ್ಮ ನಾಡನ್ನು ಅಲಿಸ್ತೇನೆ, ಇತರ ನಾಡನ್ನು ಬೆಳೆಸ್ತೇನೆ ಅಂತ ಹೇಳ್ತಾನೆ. ಆಗ ಏನು ಮಾಡಿದ್ರು ಇವರ ಜಗಳ ಆಗುದಿಲ್ಲ. ಈ ದೈವವು ಪ್ರಕೋಪ ಆಗ್ತದೆ. ದೈವ ಪ್ರಕೋಪಕ್ಕೆ ಅಲ್ಲಿ ಸಮರವಾಗ್ತದೆ. ಆ ಸಮರದಲ್ಲಿ 7 ಬೂಡಿನ ಆ ಬಲ್ಲಾಳರನ್ನು ಕೊಂದುತ್ತಾನೆ. ಕೊಂದು ಇನ್ನು ನನ್ನ ಇಲ್ಲಿಗೆ ಸಾಕು ಅಂತ ಹೇಳಿ ಅವ ಕಾಲ ಸಂದರ್ಭದಲ್ಲಿ ಧರ್ಮಸ್ಥಳಕ್ಕೆ ಬಂದಿದ್ದಾನೆ ಅಂತ ಒಂದು ಸಂಧಿ ಚರಿತ್ರೆ ಆ ರೀತಿ ಉಂಟು. ಅನ್ನಪ್ಪ ಸ್ವಾಮಿಯಾಗಿ ಘಟ್ಟದ ಮೇಲೆ ಬಂದಿದ್ದಾನೆ, ಆ ಒಂದು ಚರಿತ್ರೆ ಉಂಟು. ನಮ್ಮ ಹಿರಿಯರು ಪಂಜಿರ್ಲಿಯನ್ನು ಹಲವಾರು ರೀತಿಯಲ್ಲಿ ವರ್ಣಿಸಿದ್ದಾರೆ. ಈ ವರ್ಣಾರ ಪಂಜಿರ್ಲಿ ಅಂತ ದೈವ ಅದು ಬಹಳ ಅಂದ್ರೆ ಅದಕ್ಕೆ ಬಲಿಷ್ಠ ದೈವ. ಯಾಕೆಂದ್ರೆ ಅದಕ್ಕೆ ಎಣ್ಣೆ ಬೀಳ ಕೊಡುವಾಗಲ್ಲ, ಆಗ ನೀವು ಹಿಡಿದಿದ್ದೀರಿ, ಅದು ಆ ಒಂದು ಕ್ರಿಯೆ ಮಾಡಲೇಬೇಕು. ಆ ದರ್ಶನ ಬಂದು ದೈವವನ್ನು ಪ್ರಾರ್ಥಿಸಿ ಅದಕ್ಕೆ ಬೋಡ್ಕೊಂಡು, ಆಗ ನಮ್ಗೆ ಅದು ಗೊತ್ತಾಗುತ್ತಿಲ್ಲ. ನೀರು ಹಾಕೋದು, ಮತ್ತೆ ಆಯ ಬೀರವನ್ನು ಎಲಿಸುವುದು, ನಂತರ ಅದಕ್ಕೆ ಈಗ ಗಗ್ಗಾರ ಇಡುವಾಗಲಾಗಿ ಆ ಉಗ್ರದಿಂದಲೇ ದರ್ಶನದಿಂದಲೇ ಬರುವುದು. ಬಂದು ಅದರ ಗಗ್ಗರವನ್ನು ಎಲ್ಲ ಕಟ್ಟಿಕೊಂಡು ನರ್ತನ ಮಾಡಿ ಜಿಟಿ ಎಲ್ಲ ತೆಗೆದುಕೊಂಡು ಬೇಕಾದ ಹಾಗೆ ಮಾಡ್ಲಿಕ್ಕೆ ಉಂಟು. ಆಗಲೂ ಕೂಡ ಕೋಟೆ ಕಟ್ಟಲಿಕ್ಕೆ ಉಂಟು. ಇಲ್ಲಿ ಅದು ಮಾಡ್ಲಿಕ್ಕಿಲ್ಲ, ಅವಕಾಶ ಸಂದರ್ಭಗಳಿಲ್ಲ. ಕೆಲವು ಕಡೆಯಲ್ಲಿ ಅದಕ್ಕೆ ಆಭರಣ ಕಟ್ಟಲಿಕ್ಕೆ ಇಲ್ಲ, ತಲೆ ಆಭರಣ ಕಟ್ಟಲಿಕ್ಕೆ ಇಲ್ಲ. ಇಲ್ಲಿ ಮುಂದೆಯಿಂದಲೂ ಆಭರಣ ಕಟ್ಟಲಿಕ್ಕೆ ಉಂಟು. ಹಾಗೆ ಅಂದ್ರೆ ಅವಳು ಒಂದು ಬೌಂಡ್ರಿ ಅಂತ ಇಂತಿಷ್ಟೇ ಚೌಕಟ್ಟು ಅಂತ ಮಾಡ್ಲಿಕ್ಕೆ ಉಂಟು. ಅದು ಬಾಲೆಗಿಡದ ಬಂಬಿನಲ್ಲಿ ಹಾಕುವುದು, ಅದಕ್ಕೆ ಕೊಳ್ತೀರಿ ಕುಟ್ಟುವುದು ಹಾಕುವುದು. ಅದರ ಹೊರಗೆ ದೈವ ಹೋಗ್ಬಾರ್ದು ಅಂತ ಉಂಟು. ಅದು ಹೋಗ್ತದೆ, ನುಗ್ಗುತ್ತದೆ, ಕೋಟೆಯನ್ನು ಭೇದಿಸ್ತದೆ. ಆಗ ಜನಗಳು ಅದನ್ನು ಹಿಡಿಲಿಕ್ಕೆ ಉಂಟು. ಅದರ ಕಂಟ್ರೋಲ್ ಅಂತ ಆ ಸಮ ಹಾಗೆ ಮಾಡಲಿಕ್ಕೆ ಉಂಟು. ಅನಂತರ ಅದನ್ನು ಶಾಂತವಾಗಿ ಬೆಳೆಸಿ ಅದಕ್ಕೆ ಪೂರ್ವಜರು ಮಾಡಿದಂಥ 16 ಬೊಂಡ ಶಿಯಲ ಕೊಡಬೇಕು, 16 ಬೊಂಡ ಕುಳಿಬೇಕು, 16 ಕೊಂಡೆ ಅಂದರೆ ಕೊಂಡೆ ಅಂದರೆ ಒಂದು ಇದೆ ಕುರ್ತೆ, ಅರ್ಧ ಕುರ್ತೆ ಕುರಿ ನೀರು ಅಂತ ಹೇಳ್ತಾರೆ, ಕುರಿ ನೀರು ಅಂತ ಹೇಳ್ತಾರೆ. 16 ಕುರಿ ನೀರು, ಹಾಗೆ 16 ಸಲ ಸೇಂದಿ ಇದನ್ನೆಲ್ಲ ಕೊಡಬೇಕು. ಆಗ ಅಲ್ಲಿ ಶಾಂತಿ ಆಗ್ತದೆ. ಶಾಂತಿ ಆಗಿ ನಂತರ ಅಣಿ ಕಟ್ಟಿ, ಅಣಿಯಲ್ಲಿ ಕೆಲವು ಸಂಧಿಯಾಗಿ ಮೊಗವನ್ನು ಇಟ್ಟು ಆ ನಂತರ ದೈವ ಎಲ್ಲ ಹಂಗೆ ಅಲ್ಲಿ
ಈ ತಲೆಗೆ ಗಡಿ ಹಾಕ್ಲಿಕ್ಕೆ ಉಂಟು. ಇದಕ್ಕೆ ಆಯುಧವನ್ನು ಇಟ್ಟುಕೊಂಡು ಮೊಗವನ್ನು ತೆಗೆದು ಆನಂತರ ತಲೆಗೆ ಗಡಿ ಹಾಕ್ಲಿಕ್ಕೆ ಉಂಟು. ಅಯ್ಯೋ ಗಡಿ ಹಾಕಿ ರಕ್ತ ಬರಬೇಕು. ಆ ದೈವಕ್ಕೆ ಪೂರ್ಣವಾಗಬೇಕಾದ್ರೆ ಆ ರಕ್ತ ಭೂಮಿಗೆ ಬೀಳ್ಬೇಕು. ನಾನು ಇನ್ನೊಂದು ನೋಡಿದೆ, ನೀವು ಅಲ್ಲಿ ದೈವ ನರ್ತನೆ ಮಾಡೋ ಟೈಮಲ್ಲಿ ಒಂದು ತಟ್ಟೆ ಅದನ್ನ ತಗೊಂಡು ಪಟ್ 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 ಅಂತ ತಲೆಗೆ ತುಂಬಾ ಸಲ ಹೊಡ್ಕೊಂಡ್ರಿ. ಅದು ನೋಡ್ತಿದ್ದಾಗ ಅಯ್ಯೋ ದೇವ್ರೆ ಏನಾಗ್ಬಿಡುತ್ತೋ ಅನ್ನೋ ಗಾಬರಿ ನಮಗಾಯ್ತು. ಏನದು? ಹೌದೌದು. ಯಾಕೆಂದ್ರೆ ಸಿಕ್ಕಿದ್ದನ್ನು ಹೊಡ್ಕೊಳ್ಳುವುದು. ಆಗ ಕೊಡುವುದಂತಂದ್ರೆ ಅದಕ್ಕೆ ಎಣ್ಣೆ ಬುಳ್ಳೆ ಕೊಡುವುದು ಅಂತ ಹೇಳ್ತಾರೆ. ಆ ಎಣ್ಣೆ ಬುಳ್ಳೆ ಕೊಡುವಾಗ ಆ ಪೂರ್ವಜರು ಹಾಗೆ ಮಾಡ್ತಿದ್ರು. ಮೊದಲೆಲ್ಲ ಕಂಚಿನ ಬಟ್ಟಲು, ಈಗೆಲ್ಲ ನಮಗೆ ಅನುಕೂಲವಾದಕ್ಕೆ ಅಂದ್ರೆ ನಾವು ಕೂಡ ಒಂದು ಆರೋಗ್ಯದ ಸ್ಥಿತಿಯಲ್ಲಿ ಆ ಕ್ರಿಯೆ ಮಾಡಬೇಕು. ಆದ್ರೂ ನಮ್ಮ ಶರೀರಕ್ಕೆ ಮತ್ತೆ ಹಾನಿ ಆಗಬಾರ್ದು. ನಾಳೆಯೂ ನಾವು ಜೀವನ ತೆಗಿಬೇಕಲ್ಲ, ದೈವ ಕೆಲಸ ಮಾಡಬೇಕಲ್ಲ. ಈಗ ಹಾಗೆ ಉಂಟು, ಮೊದಲು ಹಾಗೆ ಅಲ್ಲ. ಮೊದಲಾಗಿ ಇಂಥ ದೈವಕ್ಕೆ ಇಂಥವನ್ನೇ ಸೀಮಿತ, ಬೇರೆ ದೈವಕ್ಕೆ ಕಟ್ಟಲಿಕ್ಕಿಲ್ಲ. ಈಗ ಆಗಲ್ಲ. ನಮ್ಮ ಸಮಾಜದವರು ಈಗ ದೈವಾರಾಧನೆ ತುಳುನಾಡಿನಲ್ಲಿ ಬೇಕಾದಷ್ಟು ಮಂದಿ ಮಾಡ್ತಾರೆ. ಮೊದಲಿನ ಕಾಲದಲ್ಲಿ ರಾಜ್ಯಾಜ್ಞೆ ಇರುವಾಗ ಇಷ್ಟೊಂದು ಇರಲಿಲ್ಲ. ಯಾಕೆಂದ್ರೆ ರಾಜ್ಯ ದೈವಗಳಿಗೆ ಸಕ್ಕಿದಲ್ಲಿ ಗೊತ್ತಿನ ಮನೆಯವರು ಅಲ್ಪ ಸ್ವಲ್ಪ ಏನಾದರೂ ಉತ್ಪತ್ತಿ ಇರುವವರು ಮಾತ್ರ ಮಾಡ್ತಿದ್ರು. ಬೇರೆಯವರೆಲ್ಲ ದೈವಾರಾಧನೆ ಮಾಡ್ತಿದ್ರು. ವರ್ಷಕ್ಕೊಮ್ಮೆ ಪರ್ವವ ಅಗಲ್ ತಮ್ಮೆಲವ ಹೀಗೆ ಕೊಟ್ಟದನ್ನು ಶಾಂತಿ ಮಾಡ್ತಿದ್ರು. ಈಗೆಲ್ಲ ಹೇಗೆಲ್ಲ ಎಲ್ಲರೂ ಈಗ ಸಮಾಜ ಅವರವರ ಭೂಮಿ ಉಳಿದವನ್ನೇ ಭೂಮಿಯ ಒಡೆಯ ಹೇಗೆ ಬಂತ. ಅಲ್ಲಿಂದ ಆಗುವಾಗ ಈ ದೈವಾರಾಧನೆಗೆ ಸ್ವಲ್ಪ ಬಲ ಹೆಚ್ಚು ಬಂತು. ಜನ ಸಮೂಹ ಅಲ್ಲಿ ಕೂಡಿಕೆ ಬಂತು. ಕೌಟುಂಬಿಕ ಆರಾಧನೆ ಆಯ್ತು. ಮೊದಲೆಲ್ಲ ಮನೆ ಮನೆಯಲ್ಲಿ ದೈವಗಳಿದ್ವು. ಈಗ ಹಾಗೆಲ್ಲ ಅದನ್ನು ಮೂಲವನ್ನು ಮಾಡಿಕೊಡ್ತಾರೆ. ನಾಗನ ಮೂಲ ಅದು ಪ್ರಕೃತಿ. ಆ ಪ್ರಕೃತಿಗೂ ನಮ್ಗೆ ಸಂಬಂಧ ಉಂಟು. ನಾವು ಕೃಷಿಕರು. ಆ ಪ್ರಕೃತಿ ಆರಾಧನೆಯೇ ನಾಗಾರಾಧನೆ. ಅದನ್ನು ಯಾಕೆಂದ್ರೆ ಈ ನಾಗಾರಾಧನೆ ಯಾಕೆ ಮಾಡ್ತಾರೆ ಅಂದ್ರೆ ಮೊದಲೆಲ್ಲ ದೇವರನ್ನು ಬಹಳ ನಂಬುತ್ತಿದ್ರು. ಆ ದೇವರಲ್ಲಿ ನಂಬಿಕೆ ಇರುವಾಗ ಕೆಲವು ಕಷ್ಟಕರ ಮನೆ ಬಲು ಈ ಜನರ ಒಂದು ಆತಂಕವು ಹೆಚ್ಚಾಗ್ತಾ ಹೋಗ್ತದೆ. ಆಗ ಆತಂಕ ಹೋಗ್ತೇನೆ ಪ್ರಶ್ನೆ ಅದು ಯಾಕೆ ಇದು ಯಾಕೆ ಅಂತ ಪ್ರಶ್ನೆ ಈಗ ಕೇಳುವಾಗೆ ಚಿಕ್ಕ ಮಕ್ಕಳು ಕೂಡ ಹಾಗೆ ಅದು ಯಾಕೆ ಅವ್ರು ಮಾಡೋದು, ಇದೇಕೆ ಹಿಂಗೆ ಮಾಡೋದು ಅಂತ. ಆಗ ಸಂದರ್ಭದಲ್ಲಿ ಅವರು ಈ ದೇವರನ್ನು ಅಂತ ದೈವಾರಾಧನೆ ಮುಖ್ಯಂತರವಾದ ದೈವಗಳಲ್ಲಿ ಕೆಲವು ಪ್ರಶ್ನೆ ಕೇಳುವುದು ದೇವರನ್ನ. ಆನಂತರ ಅದಕ್ಕೂ ಭಯ ಪಡುವುದಿಲ್ಲ, ಒಗ್ಗಟ್ಟಾಗೋದಿಲ್ಲ. ಅದಕ್ಕೇನು ವಿಷಜಂತುನಲ್ಲಿ ಜನಗಳು ಪಕ್ಕಾ ಆಹ್ವಾನ ಆಗ್ತಾರೆ. ಎಲ್ಲಿಯಾದ್ರೂ ಕಚ್ಚಿ ಬಿಡ್ತಾರೆ, ಏನಾದರೂ ದೋಷ ಬಂದರೆ ಚರ್ಮ ರೋಗದಲ್ಲಿ ಬಂದು ಬರ್ತದದು. ಯಾಕೆ ಅಂದರೆ ಈ ಪ್ರಕೃತಿ ಮಣ್ಣು ವಿಷವಾದಾಗ ಅದರಲ್ಲಿ ತಿನ್ನುವಂಥ ಫಲವತ್ತುಗಳು ಅದು ವಿಷಮಯ ಆಗ್ತದೆ. ಅದನ್ನೇ ತನ್ನಿಂತಾನೆ ಚರ್ಮ ರೋಗಗಳಲ್ಲಿ ಬರ್ತಾರೆ. ಅದು ಸರಿಯಾಗಬೇಕಾದ್ರೆ ಏನು, ಅದರಲ್ಲಿ ಹರಿದಾಡುವಂತ ಅಂದ್ರೆ ನೀರಿನ ಒಂದು ಮೂಲ, ನೀರು ಹೇಗೆ ಸಂಚರಿಸುವುದು ಅದೇ ರೀತಿಯಲ್ಲಿ ಹಾವು ಸಂಚರಿಸುವುದು. ಅಲ್ಲಿ ಪಂಚಭೌತಿಕವಾದ ಪ್ರಕೃತಿ ಅಂತ ಹೇಳ್ತಾರೆ. ವಾಯು, ಅಗ್ನಿ, ಜಲ, ನೆಲ, ಹೀಗೆ ಇದನ್ನೆಲ್ಲ ಆರಾಧಿಸುವಂತ ಒಂದು ಸಂದರ್ಭ. ಅದರಲ್ಲಿ ಪಂಚಶಕ್ತಿಗಳು ಕೂಡ 5ಕ್ಕೆ ಆಯ್ಕೆ ಮಾಡಿಕೊಟ್ಟಿದ್ದಾರೆ. ನೀರಿಗೆ 5 ಹಾವನ್ನು, ಭೂಮಿಗೆ ರಕ್ತೇಶ್ವರಿಯನ್ನು, ಗಾಳಿಗೆ ಕ್ಷೇತ್ರಪಾಲನನ್ನು, ಮತ್ತೆ ಈ ಅಗ್ನಿಗೆ ಬ್ರಹ್ಮನನ್ನು. ಹೀಗೆ ಪಂಚಶಕ್ತಿ ಆಗಲಿ, ಬ್ರಹ್ಮ ಅಂದರೆ ಪಂಚಶಕ್ತಿ, ನಾಗ, ಬ್ರಹ್ಮ, ರಕ್ತೇಶ್ವರಿ, ಕ್ಷೇತ್ರಪಾಲ, ನಂದಿಗೋಣ, ಹೀಗೆಲ್ಲ ಆರಾಧನೆ. ಇದು ಪ್ರಕೃತಿ ಆರಾಧನೆ. ಅದೀಗ ಕುಟುಂಬವನ್ನು ಒಗ್ಗಟ್ಟಿಸುವಂತ ಒಂದು ಸಂದರ್ಭ. ಅದರಲ್ಲಿ ದೈವ ಚೌಕಟ್ಟು ಬಂತು. ಆಗ ಏನಾಯ್ತು, ಕುಟುಂಬ ಒಗ್ಗಟ್ಟಾಗ್ತದೆ. ಎಲ್ಲೆಲ್ಲಿದ್ದವರು ಕೂಡ ಅದು ನನ್ನ ಅಕ್ಕನ ಮಗಳು, ಅದು ನನ್ನ ಕೊಟ್ಟವರ ಮಗಳು, ಆ ರಕ್ತ ಸಂಬಂಧ ಅಲ್ಲಿ ಐಕ್ಯವಾಗ್ತದೆ. ಹೀಗೆ ಕೂಡುಕುಟ್ಟುವಂತ ಒಂದು ಮೂಲ ಸ್ಥಾನ, ಮೂಲ ಕ್ಷೇತ್ರವಾಗಿ ಬರ್ತದೆ. ಮೂಲ ಕ್ಷೇತ್ರವಾಗಿ ಬಂದು ಅಲ್ಲಿ ಆರಾಧಿಸಿಕೊಳ್ಳುವಂತಹ ದೈವದವರುಗಳು ಹಿರಿಯರು ಯಾವುದು ಬಲಿಷ್ಠವಾಗಿ ಈಗಿನ ಕೆಲವು ಕಲ್ಪನೆ ಮುಖಾಂತರವಾಗಿ ಅಂದ್ರೆ ಪ್ರಕೃತಿಯವಾಗಿ ಈ ಮಂತ್ರ ದೇವತೆ ಶಕ್ತಿ ಅನಾದಿಯಲ್ಲಿ ಅದು ಇರಲಿಲ್ಲ. ಈಗ ಮಂತ್ರ ಶಕ್ತಿ ದೇವತೆ ತುಳುನಾಡಿನಲ್ಲಿ ಕಲಿಯುಗ ಪ್ರಾರಂಭವಾಗುವಾಗ ಲಕ್ಷ್ಮಿಯ ಒಂದು ಅವತಾರ. ಯಾಕೆಂದ್ರೆ ಜನರನ್ನು ನಂಬಿಸುವಂತ
ಪುರುಷರಿಗೆ ಪುರುಷ ಪ್ರಧಾನమైన ಪ್ರಪಂಚ ಅಂತ ಉಂಟು. ಪುರುಷ ದೈವಗಳು ದೈವಗಳಲ್ಲಿ ಪುರುಷ ಸ್ತ್ರೀ ಅಂತ ಇಲ್ಲ. ಆದ್ರೂ ಅದನ್ನ ಜನರು ಭಕ್ತರಾಗಿ ಮಾಡಿದ್ದಾರೆ. ಅದು ಸ್ತ್ರೀ ಶಕ್ತಿ ಇದು ಪುರುಷ ಶಕ್ತಿ ಅಂತ ಇದೆ. ಯಾಕೆಂದ್ರೆ ಆ ಶನೇಂದ್ರ ಕೇಂದ್ರಗಳು ಇಲ್ಲ ಅವುಗಳಿಗೆ. ಅವುಗಳು ಸರ್ವಸಾಮಾನ್ಯ ಅಂದ್ರೆ ದೇವರಂತೆ ದೈವಗಳು. ಅದನ್ನು ಏನ್ ಮಾಡ್ತಾರೆ, ಅದು ಸ್ತ್ರೀ ಶಕ್ತಿ, ಇದು ಪುರುಷ ಶಕ್ತಿ ಈ ವಿಭಾಗದಲ್ಲಿ. ಯಾಕೆಂದ್ರೆ ನಮ್ಮಲ್ಲಿ ದೇವರು ಕೂಡ ಆಗಲ್ವ ಸಂಸಾರಿ, ಹಾಗೆ ದೈವಗಳನ್ನು ಹಾಗೆ ಮಾಡುವಂತದ್ದು ಉಂಟು. ಯಾಕೆಂದ್ರೆ ಅಲ್ಲಿ ನಾವು ತಿಳಿಬೇಕಾದಂತಾನೆ ಅಲ್ಲಿ ಗಂಡು ಬೇರೆ ಹೆಣ್ಣು ಬೇರೆ ಅಂತ ಇಲ್ಲ. ಅದು ಪ್ರಕೃತಿಯಲ್ಲಿ ಒಂದೇ. ತಾಯಿಯೇ ಮೊದಲ ಸ್ಥಾನ. ತಾಯಿ ಆಗ್ಬೇಕಾದ್ರೆ ಪುರುಷ ಶಕ್ತಿ ಬೇಕು. ಆ ತೃತೀಯ ಎರಡು ವಿಭಾಗವನ್ನು ಒಳಕೊಂಡು ಆ ಶಕ್ತಿ ಈ ಶಕ್ತಿಯನ್ನು ಆರಾಧಿಕೊಂಡು ಬರುವಂತ ನಮ್ಮ ಹಿನ್ನೆಲೆ. ತುಂಬಾ ಚೆನ್ನಾಗಿ ಹೇಳಿದ್ರಿ. ನಾನು ಮತ್ತೊಂದು ಕೇಳಲೇಬೇಕು. ಈಗ ಮತ್ತೊಂದು ದೈವ ನರ್ತನ ನಡೀತಾ ಇದೆ, ಅದಕ್ಕೂ ಕೂಡ ಹೋಗ್ಬೇಕು. ಅದಕ್ಕಿಂತ ಮುಂಚೆ ನನ್ಗೆ ಕ್ವಿಕ್ ಆಗಿ ಈ ಕಲ್ಲುಟ್ಟಿ ಮತ್ತೆ ಗುಳಿಗನ್ ನೋಡ್ಬಿಟ್ವಿ ನಾವು. ಯಪ್ಪ, ಗುಳಿಗನ್ ನೋಡಿ ನಮಸ್ಕಾರ ಮಾಡ್ಬಿಟ್ವಿ. ಅಂದ್ರೆ ಅದು ಮನ್ಸಲ್ಲಿ ಒಂದ್ ರೀತಿ ಭಯ ಅಂತ ಅನ್ಸುತ್ತೆ, ಬಟ್ ಆದ್ರೂ ನೋಡ್ಬೇಕು ಅಂತ ಅನ್ಸುತ್ತೆ. ಇವರಿಬ್ಬರ ಬಗ್ಗೆ ತಿಳಿಸ್ಕೊಡೋದಾದ್ರೆ ಸ್ವಲ್ಪ. ಅಂದ್ರೆ ಇಲ್ಲಿಯ ಬಗ್ಗೆ ನಾನು ಮಾತಾಡ್ತೇನೆ. ಈಗ ಕಲ್ಲುಟ್ಟಿಯ ವಿಭಾಗವೇ ಬೇರೆ, ಹೌದು, ಗುಳಿಗನ ವಿಭಾಗವೇ ಬೇರೆ. ಯಾಕೆಂದ್ರೆ ನಮಗೆ ಒಂದು ಕಲ್ಲುಟ್ಟಿಗೆ ಮೂಲ ಸಂಧಿ ಹಿರಿಯರು ಕೊಟ್ಟಂತ ಸಂಧಿ ಉಂಟು. ಕಲ್ಲುಟ್ಟಿ ಮೂಲತಃವಾಗಿ ಯಾರು ಅಂದ್ರೆ ಅವಳು ದುರ್ಗಾ ಶಕ್ತಿ. ನಮ್ಮ ಹಿರಿಯರೊಂದು ಪಾರ್ಧನವನ್ನೇ ಹೇಳಿದ್ದಾರೆ. ಯಾಕೆ ಹೇಳ್ತಾರೆ, ಶಿವನು ಕಾಲ ಸಂದರ್ಭದಲ್ಲಿ ಭೂಲೋಕದಲ್ಲಿ, ಯಾಕೆಂದ್ರೆ ನಾವು ಶಿವ ಆರಾಧಕರು, ಶಿವನನ್ನೇ ಮೇಲ್ಮಟ್ಟ ಆರಾಧಕ, ಜೀವ ಸಂಬಂಧಪಟ್ಟ ದೈವಗಣಗಳು ಎಲ್ಲ ಶಿವನ ದೂತರು ಅಂತ ಒಂದು ನಂಬಿಕೆ. ದೇವರ ಮಹಾವಿಷ್ಣು ದೇವರನ್ನು ಮನಸಾರ ಭಕ್ತಿಯ ಪ್ರಾರ್ಥನೆ ಮಂತೊಂದು ಅಂಚನೆ ರಾಮದೈವಾಯನಂಚಿನ ಗುಡೆ ಚಾಮುಂಡಿ ಪಂಜುಲಿ ಹೊರತಿನ ತುಂಬುದಿಯೋಲ್ದು ಶಿವನನ್ನೇ ಪ್ರಕೃತಿ ಆರಾಧಿಸುವುದು. ನಮ್ಮ ಸಂಧಿ ಚರಿತ್ರೆಯಲ್ಲಿ ಹಾಗೆ ಶಿವನನ್ನು ಈಶ್ವರ ಪಾರ್ವತಿ ಅಂದರೆ ಈ ಪ್ರಕೃತಿಯನ್ನು ಸಿಕ್ಕಿದ್ದವರೇ ಅವರಂತ ನಮ್ಮ ಸಂಧಿಯಲ್ಲಿ ಹೇಳ್ತಾರೆ. ಅವರಿಗೆ ಶಿವನು ಪ್ರೇರೇಪಣೆ ಇಲ್ಲದೆ ದುರ್ಗೆ ಪಾರ್ವತಿ ಹೆರದ ಮಕ್ಕಳೆಂದರೆ ಹೆಣ್ಣಿನಲ್ಲಿ 3 ಗಂಡಿನಲ್ಲಿ 5 ಅಂತ ಒಂದು ಲೆಕ್ಕ ಉಂಟು. ಅವರು ಏನು ಮಾಡ್ತಾರೆ ಅಂದರೆ ಮಕ್ಕಳು ದೊಡ್ಡದಾಗುವಾಗ ಆಗ ಗಂಡು ಮಕ್ಕಳು ಅವರವರ ಇದರಲ್ಲಿ ಹೋಗ್ತಾರೆ. ಹೆಣ್ಣು ಮಕ್ಕಳಲ್ಲಿ ಅವರು ಬೆಳೀತಾ ಹೋಗುವಾಗ ನೀವು ಹೀಗೆ ಇರುವುದಾ, ನಿಮಗೇನು ಮದುವೆ ಈ ಥರ ಒಂದು ಸಂಬಂಧ ಬೇಕಾ ಅಂತ ಕೇಳುವಾಗ ಆ 3 ಹೆಣ್ಮಕ್ಕಳಿಗೆ ಹೇಳ್ತಾರೆ, ನಾವು ಮದುವೆ ಎಲ್ಲ ಆಗೋದಿಲ್ಲ, ಗಂಡಿನ ಮುಖ ನೋಡುವುದಿಲ್ಲ, ಅದಕ್ಕೆ ವರ್ಣನೆ ತುಂಬ ಉಂಟು. ಗಂಡಿನ ಮುಖ ನೋಡುವುದಿಲ್ಲ, ಸೂರ್ಯ ಉದಯ ಇಟ್ಟಿದ ನಂತರ ನಮ್ಮ ವ್ಯವಹಾರ ಇಲ್ಲ, ಮೊದಲೆಲ್ಲ ಮಣ್ಣಿನ ಕರೆಯಲ್ಲಿ ನಾವು ಅಡುಗೆ ಮಾಡುವುದಿಲ್ಲ, ಮಣ್ಣಿನ ತಟ್ಟಕ ಅಂತ ಹೇಳ್ತಾರೆ, ಕೈ ಮರದ ಕೈ ಅದರಲ್ಲೇನು ಬಡಿಸುವುದಿಲ್ಲ, ಮಣ್ಣಿನ ಬಲೆ ಹಿಡಿಯುವುದಿಲ್ಲ, ಹೀಗೆಲ್ಲ ಶಾಪಟ್ ಹಾಕ್ತಾರೆ ಅವರು. ಹಾಗಾದ್ರೆ ಮುಂದೆ ನೀವೇನ್ ಮಾಡ್ತೀವಿ, ನಿಮ್ಮನ್ನೇ ಜ್ಞಾಪಿಸಿ ನಾವು ಇಲ್ಲಿ ಇರುತ್ತೇವೆ ಅಂತ ಹೇಳ್ತಾರೆ. ಅವರಿಗೆ ಒಂದು 3 ಗುಡಿಯನ್ನು ಕಟ್ಟಿಸಿಕೊಡ್ತಾರೆ ವಿಶ್ವಕರ್ಮ. ಆ ಮನುಗರ್ಭೆಯ ಗುಡಿಯಲ್ಲಿ ಅವರನ್ನು ಪ್ರತಿಷ್ಠಾಪಿಸಿ ಅವರು ಸೂರ್ಯನ ಉದಯಕ್ಕೆ ಮೊದಲು ಅವರ ಕರ್ಮಕ್ರಿಯಾದಿ ಜಪ ತಪಗಳು ದಾನಾದಿಗಳನ್ನು ಕೊಡುತ್ತೆ. ಅವರು ಮದ್ದನಾಡಿಯವರು. ಅದನ್ನು ಶಿವನು ಒಂದು ಸಂದರ್ಭದಲ್ಲಿ ಇವರನ್ನು ತೋರಿಸ್ಬೇಕಂತ ವರ್ಣದೇವರಲ್ಲಿ ಕೋಳಿಯಾಗಿ ಕೂಡಲಿಗೆ 4ನೇ ಜಾಮ ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ಒಂದು ಪುರುಷನು ಸಾಮಾನ್ಯ ಒಂದು ವ್ಯಕ್ತಿಯಾಗಿ ಬಾಗಿಲ ಮುಂದೆ ನಿಲ್ತಾರೆ. ಅಂದ್ರೆ ಕೊನೆಯ ಮಗಳ ಚಿಕ್ಕವಳ ಮಗ, ಅವರಿಗೆ 3 ಹೆಸರುಗಳಿರ್ತಾರೆ. ಮೊದಲಿಗೆ ಅಂದರೆ ದೊಡ್ಡವಳು ಅಕ್ಕಮ್ಮ, ಅದರಲ್ಲಂತವಳು ಜಾಕಮ್ಮ, ಅದರಲ್ಲಂತವಳು ಸತ್ಯದ ಸಿರಿ ಅಂತ ಅವಳ ಹೆಸರು ಅಂತ. ಈ ಸತ್ಯದ ಸಿರಿಯ ಬಾಗಿಲಲ್ಲಿ ಅವರು ನಿಲ್ತಾರೆ. ಆಗ ಕೋಳಿಯಾಗಿ ಹೇಳ್ತಾರೆ, ನಮ್ಮ ಮುತ್ತುಗಾಲಿದ್ದ ಹೇಳುವಾಗ ಇವರ ಬಾಗಿಲು ಓಪನ್ ಆಗಬೇಕಾದ್ರೆ ಅವರ ಮನಸ್ಸಿಗೆ ಹೇಳ್ಬೇಕು, ನಾನು ಹೊರಗೆ ಹೇಳ್ತೇನೆ ಬಾಗಿಲು ಓಪನ್ ಆಗಬೇಕು. ಈ ಮನಸ್ಸಿಗೂ ಆ ಬಾಗಿಲು ಸಂಬಂಧ ಇತ್ತು ಸತ್ಯದ ಕಾಲದಲ್ಲಿ. ಆಗ ತನ್ನಿಂದಾನೇ ಓಪನ್ ಆಯ್ತು. ಓಪನ್ ಆಗಿ ಒಬ್ಬ ಪುರುಷ ಕೈಯಲ್ಲಿ ಬಟ್ಟಿ ಹಿಡಿದ. ಆಗ ಇವರಿಗೆ ಅಭಿಪ್ರಾಯ ಆಯ್ತು, ನಾವು ಪುರುಷನನ್ನು ನೋಡುದಿಲ್ಲ, ಪುರುಷನ ಕವನ್ನು ಮಾಡುದಿಲ್ಲ ಅಂತ ಹೇಳಿದಾಗ ಇದು ಏನಾಯ್ತು ಅಂತ ಹೇಳಿದ್ರೆ, ಶಿವನಲ್ಲಿ ಪ್ರತ್ಯಕ್ಷ ನಿಮ್ಮನ್ನು ಶೋಧಿಸಿದೆ ನಾನು ಅಂತ. ಅದಕ್ಕೆ ಇವರು ಹೇಳ್ತಾರೆ, ನಾನು ಹಾಗಾದ್ರೆ ಇನ್ನು ಮುಂದೆ ಏನು ಅಂತ ಹೇಳುವಾಗ ನೀವು ಸತ್ಯ ಧರ್ಮವನ್ನೇ ಪಾಲಿಸಿಕೊಂಡು ಬನ್ನಿ ಅಂತದ್ದು ಈ ರೂಪದಲ್ಲಿ ದೈವ ರೂಪದಲ್ಲಿ ಬನ್ನಿ ಅಂತ ನಮ್ಮ ಹಿರಿಯರು ನಮ್ಮ ಗುರುಗಳು ಹೇಳಿದಂತ ಒಂದು ತಿಳಿದಂತ ಮಾತು ನಾನು ಹೇಳ್ಕೊಡ್ತೀನಿ. ಅದರಲ್ಲಿ ದೊಡ್ಡವಳು
ಈ ಮಹಾಮಾಯಿ ಹ್ಮ್ ಬ್ರಾಹ್ಮಣರಿಗೆ ಒಳಿತು ಬರ್ತಾಳೆ. ಹ್ಮ್ ಮಧ್ಯಮದವಳು ಅವಳು ಮೊಗವೀರರಿಗೆ ಸತ್ಯ ದೇವತೆ ಅಂತ ಹ್ಮ್ ಅವರಿಗೆ ಹೊಡೆದು ಬರ್ತಾರೆ. ಹ್ಮ್ ಈ ಕಲ್ಲುಟ್ಟಿ ಅವಳು ಕಾಲ ಸಂದರ್ಭದಲ್ಲಿ ಶಿಲ್ಪ ವಂಶದಲ್ಲಿ, ಯಾಕೆಂದ್ರೆ ಈ ಶಿಲ್ಪ ವಂಶ ವಿಶ್ವಕರ್ಮ ಮತ್ತು ಆ ಈ ದೇವತೆ ಅವರು ಒಂದೇ ಗರ್ಭದಲ್ಲಿ ಜನಿಸ್ತಾರೆ. ಕಲ್ಲುಟ್ಟಿ ಕಲ್ಕುಡ ಹ್ಮ್ ಅಂತ ದೇವಗಳು ಅವರು ಕೆಲ್ಲತ್ತ ತುತ್ತಿಗೆ ಅಂತ ಅವನಲ್ಲಿ ನಿಂಬಿ ಶಂಭು ಕಲ್ಕುಡ ಅಚ್ಚವದಿರವರಿಗೆ ಕಲ್ಲುಟ್ಟಿ ಆಗಿ ಮೊದಲವಳ ಹೆಸರು ಕಾಲಮ್ಮ ಅಂತ. ಆನಂತರ ಅವಳು ಪ್ರಾಯಕ್ಕೆ ಬಂದಾಗ ಅವಳು ಕಾಯವನ್ನು ಸೇರಿ ಮಾಯವನ್ನು ಸೇರಿದಾಗ ಅವರಿಗೆ ಕಾರ್ಕಲವನ್ನೇ ಇಡೀ ಬೆಂಕಿಗೆ ಆಹುತಿ ಮಾಡ್ತಾರೆ. ಹಾ ಬೆಂಕಿಗೆ ಆಹುತಿ ಮಾಡ್ತಾರೆ ಅರಸರ ಕಾಲದಲ್ಲಿ. ಆ ಸಂದರ್ಭದಲ್ಲಿ ಅವರು ಕರಾಳ ರಾತ್ರಿ ಅಂದ್ರೆ ಕಗ್ಗತ್ತಲು ಮಾಡ್ತಾರೆ. ಓಕೆ ಅದಕ್ಕೆ ಅವರಿಗೆ ಹೆಸರು ಕಲ್ಲುಟ್ಟಿ ಅಂತ. ಎಂತ ಚೆನ್ನಾಗಿ ಹೇಳಿದ್ರಿ ನೀವು. ಕತೆ ಕೇಳ್ತಾ ಇದ್ರೇನೆ ಒಂದೊಂದು ಸೀನ್ ಕಣ್ ಮುಂದೆ ಬಂದಿರೋರ್ ತರ ಅಂತ ಅನ್ಸುತ್ತೆ. ಗುಳಿಗನ ತಿಥಿಯು ಹಾಗೆ ಉಂಟು. ಹಾ. ಏನೆಂದರೆ ಶಿವ ತಾಂಡವ ನೃತ್ಯ ಮಾಡ್ತಾನೆ ಇದೆಲ್ಲ ಅದು ಮೊದಲು ಅವರಿಗೆ ಪ್ರಕೃತವಾದಂತ ಗುಳಿಗ ಅಂದ್ರೆ ಬಹಳ ದೊಡ್ಡ ಶಕ್ತಿ. ಯಾಕೆ ಎಂದರೆ ಗುಳಿಗನಿಗೆ ಚಾವಡಿ ಕಟ್ಟುವುದಿಲ್ಲ, ಸ್ನಾನ ಮುಟ್ಟಿಗೆಗಳನ್ನು ಕಟ್ಟುವುದಿಲ್ಲ. ಒಂದು ಮರದ ಗಿಡದ ಮೊಡದಲ್ಲಿ ಕಳ್ಳ ಹಾಕೋದು ಅಥವಾ ಕಟ್ಟೆ ಬಾಹ್ಯವಾದ ಪ್ರಪಂಚದಲ್ಲಿ ಅವನನ್ನು ಪ್ರಸಿದ್ಧ ಮಾಡುದು. ಅಂದ್ರೆ ಅವನು ಇಷ್ಟೇ ಉದ್ದ, ಇಷ್ಟೇ ಅಗಲ, ಇಷ್ಟೇ ತೋರ ಅಳತೆ ಮಾಡುವವರು ಯಾರು ಇಲ್ಲ. ಅಷ್ಟು ಬಲಿಷ್ಠವ. ಓಕೆ ಗುಳಿಗ ದೈವಗಳ ಶಕ್ತಿ ಒಬ್ಬನಂತ ಉಂಟು ಅಂತ. ಅವನ ನಿನ್ನೆ ತಂದೆ ಗಂಗೇರಿ ಗಾಲಿಭದ್ರ ದೇವಿರು, ತಾಯಿ ನೆಲವರಿ ಸಂಖ್ಯೆ ಅಂತ ಹೇಳ್ತಾರೆ. ಅವರ ಗರ್ಭದಲ್ಲಿ ಬಂದಂತ ಗುಳಿಗ, ಅದರಲ್ಲಿ 48 ಗುಳಿಗಗಳು, 108 ಕಾಳೆ ಶಕ್ತಿಗಳು ಉಂಟು. ಅಂತೆ 108 ಕಾಲೆ, 48 ಗುಳಿಗ ಶಕ್ತಿಗಳು. ಅವನು ಒಬ್ಬನೇ ಕಡೆಯ ಒಂದು ಸಂದರ್ಭದಲ್ಲಿ ಒಬ್ಬ ಮಗ ಜನಿಸ್ತಾನೆ. ಈ 48ರ ಬಲ ಅವನಲ್ಲಿ ಉಳಿತದೆ. ಅವನು ಮನುಷ್ಯರು ಸಹಜವಾಗಿ ಆ ಜನನೇಂದ್ರಿಯದಲ್ಲಿ ಬರುವುದಿಲ್ಲ. ಅವನು ಕೇಳ್ತಾನೆ, ಹೊಟ್ಟೆಯಲ್ಲಿದ್ದ ಮಗು ಕೇಳ್ತಾನೆ, ನಾನು ಎಲ್ಲಿಂದ ಬರಬೇಕು? ಆಗ ಅವನು ಕೇಳ್ತಾನೆ, ನೀನು ದೇವರು ಕೊಟ್ಟ ದಾರಿ ಉಂಟು ಅದರಲ್ಲಿ ಬಾ ಅಂತ ಹೇಳ್ತಾರೆ. ಅದಕ್ಕೆ ಆ ದಾರಿಯನ್ನು ನನಗೆ ಬೇಡ, ನಾನು ಒಂದ ತಲೆ ಹೊಡೆದು ಬರ್ತೇನೆ ಅಥವಾ ಪಾದ ಹೊಡೆದು ಬರ್ತೇನೆ ಅಥವಾ ಬೆನ್ನು ಹೊಡೆದು ಬರ್ತೇನೆ ಅಂತ. ಆಗ ತಾಯಿ ಹೇಳ್ತಾರೆ, ತಲೆಯಲ್ಲಿ ಹುಟ್ಟಿದರೆ ಅಣ್ಣ ಅಂತ ಕರಿಬಹುದು, ಪಾದದಲ್ಲಿ ಹುಟ್ಟಿದರೆ ತಮ್ಮ ಅಂತ ಕರಿಬಹುದು, ಬೆನ್ನು ಹೊಡೆದು ಬಂದರೆ ಈ ಕಂಡಡಿ ಅಂತ ಜೀವಿ ಉಂಟು, ವಿಷ ಜಂತು. ಅದು ಮರಿ ಇಡುವಾಗ ಅದರ ಬೆನ್ನು ಹೊಡೆಯುತ್ತದೆ. ಬೆನ್ನು ಹೊಡೆದೇ ಮರಿಗಳು ಬರುತ್ತೆ, ಅದು ಮಾತ್ರ ಸಾಯ್ತದೆ, ಹೊಡೆಯುದಿಲ್ಲ. ಹಾಗೆ ಕಂಡಡಿದೆ ಕುರ್ಲೆ, ಕಂಡಡಿ ಮರಿ ಅಂತ ಹೇಳ್ತಾರೆ. ಆ ಜಂತಿಗೆ ನಿನ್ನನ್ನು ಒಲಿತಾರೆ ಅಂತ ಹೇಳ್ತಾರೆ. ಅದಕ್ಕೆ ನಾನೇನ್ ಮಾಡುದು ಅಂತೇಳಿ ಇವನೇ ಉಪ ಹೇಳ್ತಾನೆ, ನೀವು ಬೆಳ್ಳಿಯ ಅರಿವಾನವನ್ನು ನೋಡಿ ಸೂಕ್ಷ್ಮ ಸಾಸಿವೆ, ಈ ಸಾಸಿವೆ ಬಹಳ ಚಿಕ್ಕದು, ಅದರಲ್ಲಿ ಈ ಬಳದ ಮೊಳೆ ಹೊಡೆದು ಆ ರಂಗವನ್ನು ಹಿಡಿದು ಭೂಮಿಗೆ ಸೂಕ್ಷ್ಮ ಜೀವಿಯಾಗಿ ಹೊರ ಬರ್ತಾನೆ. ಹೊರ ಬಂದು ಗಾಳಿಯಲ್ಲಿ ಬೆಳೆದಾಗೆ ಬೆಳೀತಾನೆ. ತುಂಬಾ ಶಕ್ತಿ. ಹೌದು, ಆ ವರ್ಣನೆ ತುಂಬಾ ಉಂಟು. ಆಕಾಶ ಬಿರಪೆ ಉಂಟು, ಜೇ ಮೇಲೆ ಕೊಪ್ಪಳ ಕನ್ನೆ ತಂದೆ ಬಂದಿ ಬೆಂಚಿ ಮಿಷ್ಟೆ ಇಲ್ಲೋ ಈ ಕೋರ ಸ್ವರೂಪ ಹೋಗ್ತಾನೆ, ಹಸಿ ಹೋಗ್ತಾನೆ ಅವನಿಗೆ. ಆ ತಾಯಿಯನ್ನೇ ಹೋಗಿ ದಿಗಿಸ್ತಾನೆ, ದಿಗಿತ್ತು ಅವನ ಆ ರಕ್ತವನ್ನು ಕುಡಿತಾನೆ, ಅವರ ಎಲುಬನ್ನು ತೆಗೆದು ಆಡ್ತಾನೆ, ಇದೆಲ್ಲ ಮಾಡ್ತಾನೆ. ಆಗ ಅವಳು ಆತ್ಮ ಕೇಳ್ತದೆ, ನೀನು ನನ್ನನ್ನು ಯಾಕೆ ಇದು ಬಂದಿಲ್ಲ? ನಿನ್ನ ಇಡೀ ಲೋಕವನ್ನೇ ಉತ್ತರಿಸುವಂತ ಮಹನ್ಮಾಯ ಅಂತ ವೈಕುಂಠ ಶ್ರೀಮನ್ನಾರಾಯಣ ಇದ್ದಾನೆ, ಅದಕ್ಕೆ ಅವರು ನಿನ್ನ ಮಾವ, ಅಲ್ಲಿಗೆ ಹೋಗಿ ನೀನು ಹೇಗೆ ನಿನ್ನಕ್ಕೆ ಬೇಕಾದ್ರೆ ಕೀಳು ಅಂತ ಹೇಳ್ತಾರೆ. ವೈಕುಂಠಕ್ಕೆ ಹೋಗ್ತಾನೆ. ವೈಕುಂಠಕ್ಕೆ ಹೋಗುವಾಗ ಅವರು ನಮ್ಮ ಭಾಷೆಯಲ್ಲಿ ಬೇರ ಕಡಲ ಅಂತ ಹೇಳ್ತಾರೆ. ಅಲ್ಲಿ ಅವರ ಶಯನ ಶಿವೆಯನ್ನು ಮಾಡ್ತಾ ಇರ್ತಾರೆ. ಆಗ ಅವರು ಮಾಡುವಂತ ಒಂದು ಕೊಂಡೆ ಹಾಲು, ಹಾಳೆ ಹಣ್ಣು ಅವರು ಫಲಹಾರ ಮಾಡ್ತಾರೆ ಅಂತ ಸಂಧಿ ಮಾಡ್ತಾರೆ ಅಂತ ಗೊತ್ತಿಲ್ಲ, ಅಂದ್ರೆ ಮಾಡ್ತಾ ಇರ್ತಾರೆ. ಅದಕ್ಕೆ ಅವನಿಗೆ ಹೇಳ್ಕೊಂಡು ಹೋಗ್ತಾನೆ. ಹೇಳ್ಕೊಂಡು ಹೋಗಾಗ ಅವನಿಗೆ ಇಂಥವನನ್ನು ನೋಡ್ಬೇಕಂತ ಇದ್ದಾಗ ಅವರಿಗೆ ಬೇಕಾದ ಕೊಡ್ತಾರೆ, ಆದರೆ ಅವನು ಊಟ ತುಂಬಲಿಕ್ಕಾಗುದಿಲ್ಲ. ಇವನನ್ನು ನೋಡ್ಬೇಕಂತ ಒಂದು ರಕ್ತವನ್ನು ಕೊಡ್ತಾರೆ. ಅದರಲ್ಲಿ ಆನೆಯನ್ನು ಕೊಡ್ತಾರೆ, ಕುದುರೆಯನ್ನು ಕೊಡ್ತಾರೆ, ಒಂಟೆಯನ್ನು ಕೊಡ್ತಾರೆ, ನಮ್ಮಂತ ಜೀವಿಗಳನ್ನು ಆ ಮನುಷ್ಯರನ್ನು ಕೂಡ ಕೊಡ್ತಾರೆ. ಆದ್ರೆ ಸಾಕಾಗುದಿಲ್ಲ.
ಹಾಗಾಗಿ ಅವರ ಕಿರುಬೆರಳು. ಕಿರುಬೆರಳನ್ನು ಅದನ್ನು ಕೊಟ್ಟು ಎಷ್ಟೋ ಲೀಟರ್ ಕಟ್ಟಲೆ ರಕ್ತವನ್ನು ಕೊಡ್ತಾರೆ. ಅವಂದೇ ಕಿರುಬೆರಳು ಕೊಡ್ತಾರೆ. ದೇವರದ್ದು ದೇವರದ್ದು ಭಗವಂತನದ್ದು ಕಿರುಬೆರಳು ಕೊಡ್ತಾರೆ. ಆಗಲೂ ಕೂಡ ಅವನಿಗೆ ಸಾಕಾಗುವುದಿಲ್ಲ. ಆಗ ಅವನು ಹೇಳ್ತಾನೆ, ನನ್ನನ್ನು ನೀವಿಗೆ ತಿನ್ನಿಸಲಿಕ್ಕೆ ಸಾಧ್ಯ ಇಲ್ಲ, ನನ್ನನ್ನು ಭೂಲೋಕ ಕಲಿಸಿ ನನಗೆ ಒಂದು ಒಳ್ಳೆಯ ವರ ಕೊಡಿ ಅಂತ ಹೇಳ್ತಾರೆ. ಆಗ ಅವಳು ದೇವರು ಕೊಡ್ತಾರೆ, ನೀನು ಭೂಲೋಕದಲ್ಲಿ ಹೋಗು ಅಂದ್ರೆ ಮಂಗಳವಾದ ಆದಿತ್ಯ ವರ. ನಮ್ಮ ಲೆಕ್ಕದಲ್ಲಿ ಅದು ಬಹಳ ಬಲಿಷ್ಠ ದಿನ ಅಂತ ಅರ್ಥ. ಅಂದ್ರೆ ಅಂಗಾರ ಇತ್ತರ ಸುತ್ತು ಕತ್ತಲೆ ಅಂತ. ಅಂದ್ರೆ ಸುತ್ತು ಕತ್ತಲೆ ಅಂದ್ರೆ ಸುತ್ತ ಪ್ರವೇಶ ಕತ್ತಲೆ ಆಗಿರುವಂತಹ ಸಂದರ್ಭದಲ್ಲಿ ಕಣ್ಣಿಗೆ ಗೋಚರಿಸುವಂತಹ ಸಂದರ್ಭದಲ್ಲಿ ಅಮಾವಾಸ್ಯೆ ದಿನಕ್ಕೆ ಯಾವುದು ಕಾಣುವುದಿಲ್ಲ. ಅಮಾವಾಸ್ಯೆಯೇ ಬರಬೇಕು ಅಂತ ಸಂದರ್ಭದಲ್ಲಿ ನೀನು ಕೆಳಗೆ ಹೋಗು. ಅಲ್ಲಿ ಕೊಟ್ಟ ಭಕ್ತರು ಜನಮಂದೆ ನಿನ್ನ ನಂಬುತ್ತಾರೆ. ಜನಮಂದೆ ನಂಬುವಾಗ ಏನು ಕೊಡ್ತಾರೆ ನಿಮ್ಗೆ ಇಷ್ಟೇ ಸೀಮಿತ. ಅಂದ್ರೆ ತುಳುವಿನಲ್ಲಿ 3 ಕೊಂಟಿ ಬಳ್ಳಿ, ತ್ರಿಕೋನ ರೀತಿಯ ಬಳ್ಳಿ ಅಂದಿತ್ತು, 3 ಚೂಟೆ ಮಡಲಿನ, 3 ಕೊಲ್ತೀವಿ, 3 ಕೊಂಡೆ ಅಂದ್ರೆ ಮುಕ್ಕೊಂಡೆ ಪೊರಿಗೆ ಅಂತ ಹೇಳ್ತಾರೆ. ಒಂಜಿ ಕೋರಿ 1 ನೆತ್ತರೆ ಆ ರಕ್ತವನ್ನು ಕೊಟ್ಟು ಅಲ್ಲಿ ನಿನ್ನ ಶಾಂತಿ ಮಾಡ್ತಾರೆ. ಅಲ್ಲಿಯೇ ನೀನು ಬಲಿಷ್ಠವಾಗಿರುವುದು. ಆ ಗುಳಿಗನ್ನ ನೃತ್ಯ ಕೂಡ ನೋಡಿದ್ವಿ, ಸಖತ್ ರೋಮಾಂಚನ ಅನಿಸ್ತು. ಅಂದ್ರೆ ಮೊದಲು ಇಲ್ಲಿ ಏನಾಗ್ತಿತ್ತಂದ್ರೆ ಈಗ ಸ್ವಲ್ಪ ಬದಲಾವಣೆ ಆಗಿದೆ ಅದು. ಅಂದ್ರೆ ಕಾಲದ ಅವಕಾಶ ಮೊದಲಿನ ಹಾಗೆ ಇರ್ಲಿಲ್ಲ. ಯಾಕೆಂದ್ರೆ ನಮ್ಮ ನೈತ್ಯವನ್ನು ಹೇಳ್ಬೇಕು, ಅದು ಗ್ರಾಮ ದೇವತೆ. ಇಲ್ಲಿ ಮೊದಲು ಹದದಲ್ಲಿ ಕಲ್ಲುಟ್ಟಿ ಮತ್ತು ಗುಳಿಗ ಅದು ಗ್ರಾಮ ದೇವತೆ. ಆ ಗ್ರಾಮ ದೇವತೆಗೆ ಅಲ್ಲಿ ಒಂದು ತಾಣ ಉಂಟು. ಆ ತಾಣದಲ್ಲಿ ಎಲ್ಲರೂ ಮಾಡ್ತಿದ್ರು. ಮೊದಲೆಲ್ಲ ಈ ಗ್ರಾಮದಲ್ಲಿ ಹೇಗಿತ್ತಂದ್ರೆ ಯಾವುದೇ ಒಂದು ಒಳ್ಳೆಯ ಕಾರ್ಯ, ಲಗ್ನವಾಗ್ಲಿ, ಮದುವೆ ಕಾರ್ಯಕ್ರಮ ಆಗ್ಲಿ, ಮನೆ ಗೃಹ ಪ್ರವೇಶ ಆಗಲಿ ಅಥವಾ ಯಾವುದೇ ಒಂದು ಕಾರ್ಯಕ್ರಮ ಮಾಡುವುದಾದ್ರೆ ಅಲ್ಲಿಂದ ಭಂಡಾರ ಬಂದು ಪ್ರಥಮವಾಗಿ ಆ ಕಲ್ಲುಟ್ಟಿ ಗುಳಿಗನಿಗೆ ನೇಮ ಹಾಕ್ಬೇಕು. ಅಂದ್ರೆ ಒಬ್ಬನೇ ಕಟ್ಟುವುದು. ಪ್ರಥಮ ಶುರುವಿಗೆ ಕಲ್ಲುಟ್ಟಿ ಕಟ್ಟುವುದು. ಕಲ್ಲುಟ್ಟಿ ನಂತರ ಅಲ್ಲಿಗೆ ಒಂದು ತಿರಿ ಕಟ್ಟಿ ಗುಳಿಗಾರ ಮಾಡುದು. ಅದು ಕಟ್ಟಲೆ. ಈಗ ಕೋಳಿಯನ್ನು ಅಲ್ಲಿಗೆ ಹೊರಗೆ ಕೊಟ್ಟರು, ಆವರವನ್ನು ಕೊಡ್ಲಿಲ್ಲ. ಯಾಕೆಂದ್ರೆ ಅವರ ಅಷ್ಟು ಚಂದದಿಂದ ಹೋಗ್ಬೇಕವ. ಇಲ್ಲಿ ರಾಜ್ಯ ಮಡಿಕೆಗಳು ಆ ದೈವಕ್ಕೆ ಉಂಟು. ಈಗ ಒಂದು ಅನುಕೂಲ ತಿಥಿಯಲ್ಲಿ ಅದನ್ನು ಮುಟ್ಟಿಗೆ ಮಾಡುವಂತ ಸಂದರ್ಭವಿಲ್ಲ. ಅನನುಕೂಲವಾಗಿ ಇಂದಿನಿಂದ ಇಲ್ಲಿ ನಡೆದುಕೊಂಡು ಬಂದಿರುವಂತಹ ಸಂದರ್ಭ ಗ್ರಾಮ ದೇವತೆಗೆ ಅದಕ್ಕೆ ಆಗಿ ನಂತರ ಬಾಕಿ ಇದು ಕುಟುಂಬ ದೈವಕ್ಕೆ. ಅದು ಅದದು ಈ ಕುಟುಂಬ ದೈವ ಅಲ್ಲ, ಅದು ಭೂಮಿಯ ದೇವತೆ, ರಾಜ್ಯ ದೇವತೆ. ಇನ್ನು ಆಗುವುದು ಇವರ ಕುಟುಂಬ ದೈವಕ್ಕೆ. ಈಗ ಅದನ್ನ ನಾವು ನೋಡ್ತೀವಿ. ಅದು ಆದ ನಂತರ ಅದ್ರ ಬಗ್ಗೆ ವಿಶ್ಲೇಷಣೆ ನೋಡೋಣ. ರುಕ್ಮಾಯಿ ನಲಿಕೆ ಕಲ್ಲಡ್ಕ ಸರ್, ತುಂಬಾ 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 ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಎಸ್, ನಿಮ್ಗೂ ತುಂಬಾ ಒಳ್ಳೇದಾಗ್ಲಿ. ನಿಮ್ಮ ಮನೆಯವರಿಗೂ ಅಥವಾ ನಿಮ್ಮ ಸಮಾಜದವರಿಗೂ ತುಂಬಾ 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 ಉನ್ನತ ಸ್ಥಾನ ದೊರಕಲಿ ಅಂತ ನಾನು ಆಶಿಸ್ತೀನಿ. ಹೇಳ್ತೇನೆ ಅಂದ್ರೆ ಒಳ್ಳೆಯ ಕೆಲಸ ಕಾರ್ಯಕ್ಕೆ ನೀವು ಹಿಡಿದಿದ್ದೀರಾ. ಧರ್ಮ ಸಂಸ್ಕೃತಿ ಅಂದರೆ ಇದಂತವಿಲ್ಲ, ಎಲ್ಲರಿಗೆ ಸಂಬಂಧಪಟ್ಟದ್ದುಂಟು. ಅದಕ್ಕೆ ಜಾತಿ ಧರ್ಮ ಭೇದ ಅಂತ ಇಲ್ಲ. ಅಂತದ್ದನ್ನು ದೈವಾರಾಧನೆ ಕಾಲದಲ್ಲಿ ಎಲ್ಲರೂ ಸತ್ಯ. ಯಾಕೆಂದ್ರೆ ತುಳುನಾಡ ಮಾಣಿಕ್ಯನಂತ ನಮ್ಮ ದೈವಾರಾಧನೆಯಲ್ಲಿ ಒಂದು ಎತ್ತರದ ಬಿರುದುವನ್ನು ನಮಗೆ ಕೊಟ್ಟಿದ್ದಾರೆ. ತುಂಬಾ ತುಂಬಾ ಒಳ್ಳೆ ಹಿರಿಯರು ಒಳ್ಳೆ ಒಳ್ಳೆ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ನನ್ನ ಗುರುಗಳಾದ ಸೇರ ಲೋಕಯ್ಯರವರು ರಾಜ್ಯ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿಯನ್ನು ವಿಜೇತಿಸಿದವರು. ಅವರ ಶಿಷ್ಯನಾಗಿ ನನ್ನ ತಂದೆ ಡೊಂಬಯ್ಯನಳಿಗೆ ಅವರ ಮಗನಾಗಿ ಈ ಊರಿನ ಒಂದು ರಾಜ್ಯ ದೇವಕ್ಕೆ ನಾನು ಕಟ್ಟಿದ್ದೇನೆ. ಗುಡ್ಡ ಚಾಮುಂಡಿ ಅರಸು ಪ್ರಧಾನಿ ಬಂಟೆದ್ದಿ ಅಂತ ಹೇಳ್ತಾರೆ. ಇಲ್ಲಿ ರಾಜ್ಯ ದೇವಕ್ಕೆ ಅದಕ್ಕೆ ನಾನು ಬುದ್ಧವಾರ ಮಿಚ್ಚ ಅಂತ ಸೇವೆಯನ್ನು ನಾನು ಇಲ್ಲಿ ಮಾಡಿದ್ದೇನೆ. ಅದೇ ಊರಿನ ನನ್ನ ತಾಯಿ ಈ ಊರಿನವರೇ ಅಂತ ಒಂದು ಇದರಲ್ಲಿ ಈ ಮುಲಿ ಗಡ್ಡೆ ಅಂತ ಮುಳಿತ ಗುಡ್ಡೆ ಅಂತ ಇಲ್ಲಿಗೊಂದು ಹೆಸರು. ಮುಲಿಗುಡ್ಡೆಯಲ್ಲಿ ಬಂದು ಈ ಚಾನಲ್ ಅನ್ನು ನೀವು ಪ್ರಸರಿಸುವಾಗ ನಮ್ಮಂತ ಒಂದು ಎಲೆಮರೆಯ ಕಾಯಿ ಅಂತ ಹೇಳ್ತಾರೆ. ಯಾಕೆಂದ್ರೆ ನಮ್ಮನ್ನು ಪಕ್ಕಕ್ಕೆ ಯಾರನ್ನು ಸಲ್ಲಿಸುವುದಿಲ್ಲ, ನಮ್ಮಲ್ಲಿ ಇರುವಂತಹ ಬಂಡವಾಳವನ್ನು ಅದನ್ನೇ ಯಾರಿಗೂ ಕೊಡ್ಲಿಕ್ಕೆ ಆಗುದಿಲ್ಲ. ಅದನ್ನು ಈ ಚಾನಲ್ ಬಗ್ಗೆ ಪ್ರಶ್ನಿಸುವುದಕ್ಕೆ ಆ ಚಾನಲ್ನವರಿಗೂ ನಿಮಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಎಲೆಮರೆಕಾಯಿ ನೀವು ಅಲ್ಲ, ಎಲೆಮರೆಕಾಯಿ ನಾವು. ನಮ್ಮನ್ನ ದೈವ ಇಷ್ಟು ಜನರ ಮಧ್ಯೆ ಆರಿಸಿ ಇಲ್ಲಿ ಕರ್ಸ್ಕೊಂಡಿದೆ. ತುಂಬಾ ಧನ್ಯವಾದ. ಸೊ ಪಂಜುರ್ಲಿಯ ಬಗ್ಗೆ, ವರ್ನಾರು ಪಂಜುರ್ಲಿಯ ಬಗ್ಗೆ ಮಾಹಿತಿ
ತಿಳ್ಕೊಂಡ್ರಿ, ಗುಳಿಗನ ಬಗ್ಗೆ ಮಾಹಿತಿಯನ್ನ ತಿಳ್ಕೊಂಡ್ರಿ. ಅದೇ ರೀತಿಯಾಗಿ ಕಲ್ಲುಟ್ಟಿ ದೇವಿಯನ್ನ ಹೇಗೆ ಆರಾಧಿಸ್ತಾರೆ, ಆಕೆಯ ಶಕ್ತಿ ಏನು, ಹಿಸ್ಟ್ರಿ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇನ್ಫಾರ್ಮೇಶನ್ ನಿಮ್ಗೂ ಕೂಡ ದೊರಕ್ತು. ಈ ಇಂಟರ್ವ್ಯೂ ಕೂಡ ನಿಮ್ಗೆ ಸಾಕಷ್ಟು ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸರ್ ಹೇಳಿರೋದ್ರಲ್ಲಿ ನಿಮ್ಗೆ ಇಷ್ಟವಾಗಿರುವಂತಹ ಮಾಹಿತಿ ಯಾವುದು, ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತೀನಿ. ನಮಸ್ಕಾರ.